ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ಬಸವರಾಜಯ್ಯ ಸ್ವಾಮಿಗಳು ಪುನಂಗಟ್ಟಿ ರೆಗ್ಯುಲರ್ ಅಟೆಂಡ್ ಆಗ್ಲಿಕತ್ತಾರಲ್ರಿ ಅವರು? ರೆಗ್ಯುಲರ್. ಸಂತೋಷ. ಅದಿರಿ ಬಸವರಾಜಯ್ಯ ಗುರುಗಳು? ಬಸವರಾಜಯ್ಯ ಗುರುಗಳು ಅದು ಯಾವ್ದು ಬಟನ್ ಒತ್ತದ ಕನ್ಫ್ಯೂಸ್ ಆಗ್ಲಕತ್ತದೇನು? ಮಾತಾಡ್ರಿ ಬಸವರಾಜಯ್ಯ ಗುರುಗಳೇ. ಅದೇನೋ ಬಟನ್ ಒತ್ತದ್ರೆ ಕನ್ಫ್ಯೂಸ್ ಮಾಡ್ಕೊಂಡ್ಬಿಟ್ರು. ಇವ್ರು ಯಾರು ನಿರೂಪಕರದಿರಿ? ಎಲ್ಲರದು ಹೆಸರು ಲೀಸ್ಟ್ ಅದ ಇಲ್ಲ ನಿಮ್ಮ ಹತ್ರ? ನಿರೂಪಕರು ಯಾರು ನಿರೂಪಣೆ ಮಾಡ್ತಾರ ಅವ್ರ ಬಲ್ಲಿ ಇರ್ಬೇಕು. ಎಷ್ಟು ಜನರ ಲೀಸ್ಟ್ ಅದ ರೀ? ಸುಮ್ಮ ಮೇಲ್ ಮಾತಾಡೋರಿಗೆ ಅಷ್ಟೇ ಕರೆದ್ರೆ ಹೆಂಗ? ಎಲ್ಲರಿಗೆ ಕರಿಬೇಕು. ಅವ್ರು ಮಾತಾಡಿದ್ರೆ ಮಾತಾಡ್ತಾರ, ಇಲ್ಲಂದ್ರೆ ಇಲ್ಲ. ಎಷ್ಟು ಮಂದಿ ಹೆಸರ ಲೀಸ್ಟ್ ಇಟ್ಕೊಂಡಿರಿ? ನಿರೂಪಕರದ ಜವಾಬ್ದಾರಿ ಏನದಂದ್ರೆ, ಇಲ್ಲಿ ಅಂಗಡಿ ಪತ್ರಪ್ಪ ಅವರು ಮಾತಾಡಲ್ಲ ಬಿಡ್ರಿ. ಬಾಹುರಾಯ ನಾವಿ ಅವ್ರಿಗೆ ಕರಿತೀರ ಇಲ್ಲ ಮಾತಾಡಕ? ಮಾತಾಡ್ತಾರೆ, ಯಾವಾಗಾರ ಮಾತಾಡ್ತಾರೆ. ಕರಿಬೇಕು, ಹಂಗೆ ಮಾತಾಡ್ತಾರೆ. ಮಾತಾಡ್ರಿ ಅಂತ ಹೇಳ್ಬೇಕು, ಮಾತಾಡ್ತಾರ. ಅವ್ರು ಮಾತಾಡ್ತಾರ. ನೆಕ್ಸ್ಟ್ ಗಂಗಾಧರ್ ಜಾಲಿಮೆಂಚಿ ಅವರು, ಗೌರಮ್ಮ ಅವರು ಹೆಸರುಗಳು ಬರ್ಕೊಳ್ರಿ. ಅಂಗಡಿ ಪತ್ರಪ್ಪ ಮಾತಾಡಲ್ಲ, ಅವ್ರು ಬಿಡ್ರಿ. ಬಾಹುರಾಯ ನಾವೇ ಮಾತಾಡ್ತಾರ. ಗುರುಗಳು ಹೇಳ್ಯಾರ ಮಾತಾಡಂತ ಹೇಳ್ರಿ, ಮಾತಾಡ್ತಾರೆ. ಎಲ್ಲ ಮಾತಾಡ್ತಾರ ಅವ್ರು. ನೆಕ್ಸ್ಟ್ ಗಂಗಾಧರ್ ಜಾಲಿಮೆಂಚಿ ಅವ್ರ ಹೆಸರ, ಗೌರಮ್ಮ ಅವ್ರ ಹೆಸರ. ಯಾರ್ಯಾರು ನಿರೂಪಣೆ ಮಾಡ್ತೀರಿ ಅವ್ರ ಬಲ್ಲಿ ಎಲ್ಲರ ಬಲ್ಲಿ ಈ ಲೀಸ್ಟ್ ಇರ್ಬೇಕು. ಗೌರಮ್ಮ ಅವರು, ಈಶ್ವರ ಚಚಡಿ, ಕಾಡಪ್ಪ ಅವರು, ಕಲ್ಯಾಣಪ್ಪರು, ಮತ್ತೆ ಕೊಟ್ರಯ್ಯ ಅಂಡ್ ಕೊಟ್ರಯ್ಯ, ಇಬ್ಬರು ಕೊಟ್ರಯ್ಯ ಅವರು, ಮಾಂತೇಶ್ ಪಾಟೀಲ್ ಅವರು, ಮಲ್ಲಪ್ಪ ಹುಲ್ಲೂರು, ನಾಗರತ್ನ, ಪ್ರಕಾಶ್ ಉಟ್ಕೇರಿ, ಪ್ರಕಾಶ್ ಕಂಬಿ, ರುದ್ರಪ್ಪ ಹೆರ್ಕಾಲ್. ಇವ್ರೇನು ಅವ್ರ ಇಚ್ಛೆ ಬಿಡ್ರಿ, ಅವ್ರಿಗೆ ಅವ್ರು ಏನಕ್ಕೆ ಮಾಡ್ಲಿ. ನೆಕ್ಸ್ಟ್ ಸೋಮಯ್ಯ ಪಾಟೀಲ್, ಇವರು ಮಾತಾಡಲ್ಲ, ಅವ್ರಿಗೇನು ಫೋರ್ಸ್ ಮಾಡಬೇಡ್ರಿ. ಮತ್ತೆ ಹನುಮಪ್ಪ ಐಹೊಳೆ ಅವರು ಹಾಡ್ತಿರ್ತಾರ. ಅವ್ರ ಹೆಸರುಗಳೆಲ್ಲ ಇರ್ಬೇಕು ನಿಮ್ಮ ಹತ್ರ. ಮತ್ತೆ ಇವ್ರೇನ್ ಬಸವರಾಜಯ್ಯ ಏನ್ ಮಾಡ್ತಾರ ನೋಡ್ರಿ. ಅವ್ರೇನ್ ಮಾತಾಡ್ತಾರೋ ಏನ್ ಮಾಡ್ತಾರೋ ಅವ್ರಿಗೂ ಸ್ವಲ್ಪ ಆಕ್ಟಿವ್ ಮಾಡ್ರಿ. ಇವೆಲ್ಲ ಹೆಸರುಗಳು ಇವತ್ತು ಮತ್ತೆ ಹೆಂಗಾರ ಮಾಡಿ ಅವ್ರಿಗೂ ಆಕ್ಟಿವ್ ಪಾರ್ಟಿಸಿಪೇಟ್ ಮಾಡ್ಲಕ್ಕ ಕರ್ಕೋಬೇಕು. ಸುಮಂಗಲ ಪಿ ಅವ್ರೇನ್ ಮಾಡ್ತಾರ ಕೇಳ್ರಿ. ಸುಮಂಗಲ ಪಾಟೀಲು, ಎಲ್ಲರ ಹೆಸರುಗಳು ಎಲ್ಲರ ಏನ್ರಿ ಎಲ್ಲರ ಹೆಸರುಗಳು ನಿರೂಪಕರ ಹತ್ರ ಇರಬೇಕು. ಎಲ್ಲರ ಹೆಸರುಗಳು ಕರಿಬೇಕು. ಅವ್ರು ಬಂದ್ರ ಮಾತಾಡಿದ್ರ ಸರಿ, ಮಾತಾಡ್ಲಿಲ್ಲ ಅಂದ್ರೆ ಮುಂದಿನವರಿಗೆ ಅವಕಾಶ ಕೊಡಬೇಕು. ನಮ್ಮ ಹೆಸರೇ ಕರೆದಿಲ್ಲ ಅನ್ನೋಂಥ ಕಂಪ್ಲೇಂಟ್ ನಿರೂಪಕರ ಮೇಲೆ ಬರಬಾರ್ದು. ಆ ಒಂದು ಎಚ್ಚರಿಕೆ ನಿಮ್ಮಲ್ಲಿರ್ಬೇಕು. ಇಲ್ಲಿ ಪಾರ್ಟಿಸಿಪೇಟ್ ಮಾಡೋರಿಗೆ ಎಲ್ಲರಿಗೆ ಸಮಾನವಾದ ಅವಕಾಶ, ಮತ್ತೆ ಮಾತನಾಡುವುದಕ್ಕ, ತಮ್ಮೊಳಗಿರುವ ಪ್ರತಿಭೆಯನ್ನು ವ್ಯಕ್ತಪಡಿಸುವುದಕ್ಕ ಪ್ರೋತ್ಸಾಹ ಎಲ್ಲ ಇರ್ತದೆ.
ಅದನ್ನು ಸದುಪಯೋಗ ಮಾಡಿಕೊಂಡು ಬೆಳೆಯೋದು ಬಿಡೋದು ಅದು ಅವ್ರವ್ರಿಗೆ ಬಿಟ್ಟದ್ದು. ನಾವು ಹಿಂಗೆ ಇರ್ತೀವ್ರಿ ಅಂದ್ರೆ ಇರ್ರಿ, ಯಾರು ಬೇಡ ಅಂತಾರ. ಶ್ರೀ ವಿಚಾರ ಸಾಗರ ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ಶ್ರೀ ವಿಚಾರ ಸಾಗರ 4ನೇ ತರಂಗ ಸಾಧು ನಿಶ್ಚಲ್ ದಾಸ್ ಜಿಯವರ ಕೃತಿ. ಉತ್ತಮ ಅಧಿಕಾರಿ ತತ್ವದೃಷ್ಟಿಯವರ ಜೊತೆಗೆ ಚರ್ಚೆ ಮಾಡ್ತಾ ಇದ್ದಾರೆ. 207ನೇ ವಿಷಯಾಂಕ, ಇಂದ್ರಿಯಗಳಿಗೆ ಬ್ರಹ್ಮವು ವೇದ್ಯವಾಗುವುದಿಲ್ಲ. ಇಂದ್ರಿಯಗಳಿಗೆ ಬ್ರಹ್ಮ ವೇದ್ಯವಾಗುವುದಿಲ್ಲ. ಮತ್ತೆ ಏನೇನು ವೇದ್ಯ ಆಗ್ತದ ಅದು ಬ್ರಹ್ಮ ಹೌದಾ? ಅಲ್ಲ. ಅಲ್ಲ. ಯಾಕ? ಆಭಾಸ ದೃಷ್ಟಿಯಿಂದ ನಾಮರೂಪ ನೋಡ್ತೀರಿ, ಹೀಗಾಗಿ ನಾಮರೂಪಾತ್ಮಕವಾದ ದೃಶ್ಯ ಏನದ ಅದು ಅಲ್ಲ. ಆದರೆ ನೀವು ಬ್ರಹ್ಮಜ್ಞಾನದ ದೃಷ್ಟಿಯಿಂದ ಅಹಂ ಬ್ರಹ್ಮಾಸ್ಮಿಯಾಗಿ ಅದನ್ನು ನೋಡಿದರೆ ಅದು ಕೂಡ ಬ್ರಹ್ಮವೇ ಆಗ್ಯದ. ನಾಮರೂಪಾತ್ಮಕವಾಗಿ ತೋರುವ ಜಗತ್ತು ಕೂಡ ಯಾರು ತೋರ್ಲಕತ್ತಾರಲ್ಲಿ? ಆ ಬ್ರಹ್ಮನನ್ನು ಬಿಟ್ಟು ಹೊರತಾಗಿ ಬೇರೆ ಏನು ಆದ ಈ ಜಗತ್ತಿನಲ್ಲಿ? ಅವನನ್ನು ಹೊರತುಪಡಿಸಿ ಮತ್ತೆ ಬೇರೆ ಏನದ? ಯಾರು ಇರ್ಲಕ್ ಸಾಧ್ಯ? ಈ ತೋರುವ ಜಗತ್ತು ಯಾರಾಗಿ ತೋರ್ಲಕತ್ತಾರ? ಜಗತ್ತಾಗಿ ತೋರುತ್ತಿರುವವರು ಯಾರು? ಬ್ರಹ್ಮನೇ ಜಗತ್ತಾಗಿ ತೋರ್ಲಕತ್ತನ. ನಿಮಗ ಬ್ರಹ್ಮನನ್ನ ನೇರವಾಗಿ ನೋಡಲಿಕ್ಕೆ ಆಗದಿದ್ದರೆ ಏನೇನು ನೋಡ್ಲಕತ್ತೀರಿ? ಆ ನೋಡುವ ನೋಟ ದೃಶ್ಯ ಏನದವ? ನೋಟ ಅಂದ್ರೆ ನಿಮ್ಮದು. ನೀವು ನೋಡುವ ದೃಷ್ಟಿ ಏನದ ಅದೇ ನೋಟ. ಆ ದೃಷ್ಟಿ ಹಿಂದಿರೋವನು ಯಾರು? ಅವನೇ. ಆ ದೃಶ್ಯದ ಹಿಂದಿರೋವನು ಅವನೇ, ನೋಡವನು ಅವನೇ, ಮತ್ತೆ ಕಾಣುತ್ತಿರುವವನು ಅವನೇ. ಇಲ್ಲಿ ಚೇಂಜ್ ಆಗ್ಬೇಕಾಗಿರ್ಬೇಕಾಗಿದ್ದೇನದ ಅಂತಂದ್ರೆ ಭ್ರಮ ಕಳ್ಕೋಬೇಕು. ಬ್ರಹ್ಮನ ದೃಷ್ಟಿ ಹೊಂದಿದ್ರೆ ಅಲ್ಲಿರುವ ನಾಮರೂಪಗಳು ಕಳಚಿ ಬಿಟ್ಟು ಏನಥವ ಕೇವಲ ಬ್ರಹ್ಮ ಒಂದೇ ಕಾಣುತ್ತೆ. ಘಟದ ಜ್ಞಾನ, ಬ್ರಹ್ಮದ ಜ್ಞಾನ ಎರಡು ಸಂಬಂಧಪಟ್ಟಂತೆ ಈ ವ್ಯತ್ಯಾಸಗಳು ಅಧ್ಯಯನ ಮಾಡ್ತಾ ಇದ್ದೀವಿ. 117ನೇ ದೋಹ ಹಾಡ್ತಾ ಇಲ್ಲ, ಸುಮ್ಮನೆ ಕಪ್ಪು ಕುಂದ್ರಲಕತ್ತೀರಿ ಕಳ್ರ ಕುತ್ತಂಗ. ಆ ದೋಹ ಹಾಡಬೇಕು. ಅದು ಹಾಡಿದ ಮೇಲೆ ನಮ್ಮ ಪ್ರವಚನ ಹೇಳಿದ ಮೇಲೆ ಮತ್ತೆ 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 ಹೇಳಿಸ್ಕೋಬಾರ್ದು. ನಾಳೆಯಿಂದ ಗುರು ಟೈಮ್ದಾಗ ಒಂದು 117ನೇ ನಂತರ ಗುರುಗಳಿಗೆ ಇದು ಮಾಡೋದ್ರಿ, ಸ್ವಲ್ಪ ನೆನಪಿಡ್ರಿ. ಅದು ರೂಢಿ ಆಗ್ಬೇಕು. ಎಲ್ಲರೂ ರೂಢಿ ಆಗಲಿ ಅಂತ ಹೇಳ್ತಿರ್ತೀವಿ. ಆ ದೋಹ ಕೇಳಿ 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 ಎಲ್ಲರಿಗೆ ಅದು ರೂಢಿ ಆಗಿಬಿಡ್ಬೇಕು. ಅದು ಹಾಡ್ಲಕ್ ಬರ್ಬೇಕು, ಪ್ರತಿಯೊಬ್ಬರಿಗೆ ಹಾಡ್ಲಕ್ ಬರ್ಬೇಕು. ಇಂದ್ರಿಯಕ್ಕೆ ಸಂಬಂಧವಿನ ಅಹಂ ಬ್ರಹ್ಮಯಃ ಜ್ಞಾನ ಪರಿಚಯ है प्रत्यक्ष प्रभु मोको कहो बखान. ಇದರ ಅರ್ಥ, ಸಮರ್ಥನಾದ ಸದ್ಗುರುದೇವನೇ, ಇಂದ್ರಿಯಗಳು ಇಂದ್ರಿಯಗಳ ಸಂಪರ್ಕವಿಲ್ಲದೆ ಅಹಂ ಬ್ರಹ್ಮ ಅಂದ್ರೆ ನಾನು ಬ್ರಹ್ಮನಿರುತ್ತೇನೆ ಎಂಬ ಈ ಜ್ಞಾನವು ಪ್ರತ್ಯಕ್ಷ
ಹೇಗೆ ಆಗುತ್ತದೆ ಎಂಬುದನ್ನು ನನಗೆ ಸವಿಸ್ತಾರವಾಗಿ ತಿಳಿಸಿ ಹೇಳ್ರಿ ಹೇಳಿ ಶಿಷ್ಯ ಗುರುರಾಜ್ ಹೇಳ್ತಾ ಇದ್ದಾರೆ. ಘಟದ ಜ್ಞಾನ ಬ್ರಹ್ಮದ ಜ್ಞಾನ ಅಂತ ಇವುಗಳಿಗಿರುವ ವ್ಯತ್ಯಾಸದ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾರೆ. ಘಟದ ಜ್ಞಾನ ಅಂತ ಒಂದು ಕಾಲಮ್ ಹಾಕೋರಿ, ಒಂದ್ ಕಡೆ ಬ್ರಹ್ಮದ ಜ್ಞಾನ ಅಂತ ಒಂದು ಕಾಲಮ್ ಹಾಕೋರಿ, ಇನ್ನೊಂದ್ ಕಡೆ ಸೀರಿಯಲ್ ನಂಬರ್ ಹಾಕೋತಿದ್ರೆ ಹಾಕೋರಿ. ಸೀರಿಯಲ್ ನಂಬರು ಘಟದ ಜ್ಞಾನ, ಬ್ರಹ್ಮದ ಜ್ಞಾನ, ಘಟಪಟಾದಿಗಳ ಜ್ಞಾನ, ಲೌಕಿಕ ಜ್ಞಾನ. ಇಲ್ಲಿ ಏನದಪ್ಪ, ಸೀರಿಯಲ್ ನಂಬರ್ 1 ಘಟದ ಜ್ಞಾನದಾಗ ಏನದ, ಆವರಣ ಭಂಗ ಮಾಡುವುದು. ಆವರಣ ಭಂಗ ಮಾಡುವುದು ಯಾರ್ದಿದು ಕೆಲಸ? ಘಟದ ಅಂತಃಕರಣ ವೃತ್ತಿಯ ಕೆಲಸ. ಆವರಣ ಭಂಗ ಮಾಡುವುದು ಈ ಘಟದ ಜ್ಞಾನದೊಳಗ ಅಂತಃಕರಣ ವೃತ್ತಿಯ ಕೆಲಸ. ಈ ಅಂತಃಕರಣ ವೃತ್ತಿ ಏನದ, ಅದರದ್ದು ಕೊಟೇಶನ್ ಏನು, ಹೇಳಿಕೆ ಹೆಂಗಿರ್ತದದು? ಹೊರ ಜಗತ್ತನ್ನೆಲ್ಲ ನೋಡಿ ನಾಮರೂಪಗಳನ್ನು ನೋಡ್ತದಲ್ಲ, ಅದು ಯಾವುದು? ಅಹಂ ಜೀವಾಸ್ಮಿ, ನಾನು ಜೀವ ಆಗಿ. ಅಹಂ ಜೀವಾಸ್ಮಿ ಎಂಥದು ವೃತ್ತಿ ಅಂತಂದ್ರ, ಅಂತಃಕರಣ ವೃತ್ತಿಗೇನಂತಾರ? ಅಹಂ ಜೀವಾಸ್ಮಿ ವೃತ್ತಿ. ಅದು ನಾನು ಜೀವದಿನಿ ಅಥವಾ ಆಭಾಸದಿನಿ, ಅಥವಾ ಇನ್ನೊಂದೇನಂತಾರ ಅದಕ್ಕೆ, ಉಪಜೀವನ. ನಿಜ ಜೀವನ ಅಲ್ಲದು, ನಿಜ ಜೀವ ಅಲ್ಲದು, ಉಪಜೀವನ. ನಿಜ ಜೀವ ಯಾವುದು? ಆತ್ಮ. ಉಪಜೀವ ಅನ್ನೋದೇ ಆಭಾಸ. ಅದಕ್ಕೆ ಅಂತಃಕರಣ ವೃತ್ತಿ ಕೆಲಸ. ಇದರಂಗೆ ಈ ಸೈಡ್ ಬರ್ಕೊಳ್ರಿ, ಏನಂತ ಬರೀತೀರಿ? ಆವರಣ ಭಂಗ ಮಾಡುವುದು. ಆವರಣ ಭಂಗ ಮಾಡುವುದು ಇಲ್ಲೇನು ಆಭಾಸಂದ ಏನ್ರ ಕೆಲಸದ ಇಲ್ಲಿ? ಬ್ರಹ್ಮನ ಒಂದು ಆವರಣ ಇರುವುದಿಲ್ಲ. ಬ್ರಹ್ಮನ ಆವರಣ ಭಂಗ ಮಾಡುವ ಸಾಮರ್ಥ್ಯ ಚಿದಾಭಾಸಿ ಇರಂಗಿಲ್ಲ. ಮತ್ತೆ ಯಾರಿಗೆ ಅದ ಈ ಸಾಮರ್ಥ್ಯ? ನಿಮ್ಮೊಳಗ ಒಂದು ವೃತ್ತಿ ತಯಾರು ಮಾಡಿಕೊಟ್ಟಾನ ಗುರು, ಬ್ರಹ್ಮಜ್ಞಾನಿ ವೃತ್ತಿ. ಬ್ರಹ್ಮದ ಜ್ಞಾನಿ, ಬ್ರಹ್ಮ ಬಾನಿ ವೃತ್ತಿ, ಬ್ರಹ್ಮಬಾನಿ ಅಥವಾ ಬ್ರಹ್ಮಜ್ಞಾನಿ ವೃತ್ತಿಯ ಕೆಲಸ. ಸಣ್ಣಾಗಿ ನಿಮ್ಗೆ ಒಳಗೆ ಅರ್ಥ ಆಗ್ಯದಿಲ್ಲ, ನಾ ಬ್ರಹ್ಮದಿನಿ ಅಂತ. ನಾ ಬ್ರಹ್ಮದಿನಿ ಅಂತ ನಿಮ್ಗೆ ಒಳಗೆ ಅರ್ಥ ಆಗ್ಯದಲ್ಲ, ಅದೇ ವೃತ್ತಿ. ಅದು ಬ್ರಹ್ಮಜ್ಞಾನಿ ವೃತ್ತಿ, ಬ್ರಹ್ಮಬಾನಿ ವೃತ್ತಿ. ಜ್ಞಾನಿ ಅಂದ್ರೆ ಸತ್ ಚಿತ್ ಆನಂದ ನಿತ್ಯ ಪರಿಪೂರ್ಣ ಸ್ವರೂಪ ನಾನದಿನಿ.
ಬ್ರಹ್ಮ ಹೆಂಗದನ? ಸತ್ ಚಿತ್ತ ಆನಂದ ನಿತ್ಯ ಪರಿಪೂರ್ಣ ಅದನ. ಅದು ಯಾರದಾರ? ಅದು ನಾನೇ ಅದೀನಿ. ಇದೇ ಬ್ರಹ್ಮಜ್ಞಾನಿ ಬ್ರಹ್ಮಭಾನಿ ವೃತ್ತಿ. ಇದರ ಹೇಳಿಕೆ ಹೆಂಗದ? ಇದು ಅಹಂ ಜೀವಾಸ್ಮಿ ಅಂತ ಅಲ್ಲಿ ಹೇಳಿದ್ರಿ, ಇಲ್ಲೇನು ಹೇಳ್ತೀರಿ? ಯಾವ ವೃತ್ತಿ? ಅಹಂ ಬ್ರಹ್ಮಾಸ್ಮಿ ವೃತ್ತಿ. ಈ ವೃತ್ತಿಯ ಹೆಸರು ಅಹಂ ಬ್ರಹ್ಮಾಸ್ಮಿ. ಘಟಪಟಾದಿಗಳನ್ನು ನೋಡಿ ತಿಳಿದುಕೊಳ್ಳುವ ವೃತ್ತಿ ಯಾವುದು? ಅಹಂ ಜೀವಾಸ್ಮಿ. ಬ್ರಹ್ಮನ ಸ್ವರೂಪವನ್ನ ಅರಿಯುವುದು, ತನ್ನ ಸ್ವರೂಪವನ್ನ ಬ್ರಹ್ಮ ಅಂತ ಅರಿಯುವುದು, ಇಡೀ ಬ್ರಹ್ಮಾಂಡದ ಎಲ್ಲ ವಸ್ತುಗಳು ಆ ಪರಮಾತ್ಮನನ್ನ ಹೊರತುಪಡಿಸಿ ಬೇರೆ ಏನೇನೂ ಇಲ್ಲ ಅಂತೇಳಿ ಎಲ್ಲವನ್ನ ಬ್ರಹ್ಮನಾಗಿ ನೋಡುವುದು. ಅದಕ್ಕೆ ಎಂಥ ವೃತ್ತಿ ಅಂತಾರೆ? ಅಹಂ ಬ್ರಹ್ಮಾಸ್ಮಿ ವೃತ್ತಿಯ ಮೂಲಕ ತಾನು ಬ್ರಹ್ಮನೆಂದು ಅರಿಯುತ್ತಾನೆ ಮತ್ತು ತನ್ನ ಕಣ್ಣಿಗೆ ಕಾಣುವ ದೃಶ್ಯವೆಲ್ಲ ಬ್ರಹ್ಮಮಯವೆಂದು ಅರಿಯುತ್ತಾನೆ. ಶಿವಮಯವೋ ಶಿವಮಯವೋ ಅಂತ ಭಕ್ತ ಸಿರಿ ಹೇಳದಾಗದಲ್ಲ ಹಾಡ, ಹಂಗ ಎಲ್ಲ ಶಿವಮಯವಾಗಿ ಕಾಣ್ತದೆ. ಅಹಂ ಬ್ರಹ್ಮಾಸ್ಮಿ ಅಹಂ ಜೀವಾಸ್ಮಿ ಗೊತ್ತಾಯ್ತ್ರ? ಎಲ್ಲ ನಾಮರೂಪಗಳನ್ನ ಗುರುತಿಸ್ಲಿಕ್ಕೆ ವ್ಯವಹಾರ ಮಾಡೋದಕ್ಕ ಹಂಗಂತೇಳಿ ಆಭಾಸ ವೇಸ್ಟ್ ಏನೋ? ಆಭಾಸ ವೇಸ್ಟ್ ಅದನ. ವ್ಯಾವಹಾರಿಕ ಬದುಕಿಗೆ ಬೇಕಲ್ಲ. ಅಹಂ ಜೀವಾಸ್ಮಿ ವ್ಯಾವಹಾರಿಕ ಬದುಕಿಗೆ ಬೇಕಾ ಬೇಡ? ಇದು ನಮ್ಮೂರ, ಇದು ನಮ್ಮ ಮನಿ, ಇದು ನನ್ನ ಗಂಡ, ಇದು ನನ್ನ ಮಗ, ಇದು ನನ್ನ ಹೆಂಡತಿ ಅಂತ ಹೇಳಕ್ಕೆ ನಮ್ಮ ವ್ಯವಹಾರಕ್ಕೆ ನಾವು ಗುರುತಿಸ್ಲಕ್ಕೆ ಒಂದು ಬೇಕಲ್ಲ ಆಭಾಸ. ಎಲ್ಲ ಕಡೆ ಬ್ರಹ್ಮದನ ತಿಳಕೆ ಹೋಗಿ ಯಾರ ಜೋಗು ನಗರ ಕೈ ಹಾಕಿದ್ರೆ ಬಿಡ್ತಾರೇನೋ ಅವ್ರು? ಅದಕ್ಕೆ ಎರಡೂ ಜ್ಞಾನಗಳ ಬಗ್ಗೆ ನಾಲೆಜ್ ಇರಬೇಕು. ಆಭಾಸಂದ ವ್ಯವಹಾರ ಮಾಡುವಾಗ ಆಭಾಸನಾಗಿ ಮಾಡಿರ್ತೀವಿ, ಅಹಂ ಜೀವಾಸ್ಮಿಯಾಗಿ ವ್ಯಾವಹಾರಿಕ ಬದುಕು ಮಾಡ್ತೀವಿ. ಎಲ್ಲರ ವ್ಯಾವಹಾರಿಕ ಬದುಕುಗಳಿಗೆ ಆಧಾರವಾದಂತ ಒಬ್ಬ ಬ್ರಹ್ಮ ಅಂತ ಮೇಲದನಂತೇಳಿ ಅಹಂ ಬ್ರಹ್ಮಾಸ್ಮಿ ವೃತ್ತಿಲಿಂತ ಬ್ರಹ್ಮನನ್ನು ಅರಿತೀವಿ. ಮತ್ತೇನು ಬರಿಬೇಕು? ಈ ಬ್ರಹ್ಮದ ಜ್ಞಾನದ ಕೆಳಗೇನು ಅಹಂ ಬ್ರಹ್ಮಾಸ್ಮಿ ಅಂತ ಬರ್ಕೊಂಡ್ರಿ ಅಲ್ಲ, ಅದ್ರ ಕೆಳಗೊಂದು ಶಬ್ದ ಬರಿಬೇಕು, ಚಿದಾಭಾಸನ ಪ್ರಯೋಜನವಿಲ್ಲ. ಇಲ್ಲಿ ಚಿದಾಭಾಸನ ಪ್ರಯೋಜನವಿಲ್ಲ. ಈ ಕಡೆ ಏನ್ ಬರೀಬೇಕು? ಘಟ ಜ್ಞಾನದಾಗ ಏನ್ ಬರೀತೇನೆ? ಚಿದಾಭಾಸನ ಪ್ರಯೋಜನವಿದೆ. ಅಲ್ಲಿ ಚಿದಾಭಾಸನ ಪ್ರಯೋಜನ ಇದೆ, ಪ್ರಯೋಜನ ಇಲ್ಲ ಹೇಳಕ್ಕೆ. ಘಟದ ಜ್ಞಾನಕ್ಕೆ ಚಿದಾಭಾಸನ ಪ್ರಯೋಜನ ಆದ, ಬ್ರಹ್ಮದ ಜ್ಞಾನದಲ್ಲಿ ಚಿದಾಭಾಸನ ಪ್ರಯೋಜನವಿಲ್ಲ. ಮತ್ತಿ ಕಡೆ ಏನ್ ಬರ್ಕೋತೀರಿ? ಘಟಪಟಾದಿ ಜ್ಞಾನಗಳೇನದವ ಇದು ವ್ಯಾವಹಾರಿಕ ಬದುಕು. ಇದು ವ್ಯಾವಹಾರಿಕ ಬದುಕು. ಘಟಪಟಾದಿಗಳ ಜ್ಞಾನ ಏನದ ಇದಕ್ಕೆ ವ್ಯಾವಹಾರಿಕ ಬದುಕು ಅಂತಾರೆ, ವ್ಯಾವಹಾರಿಕ ಜೀವನ ಅಂತಾರೆ. ಮತ್ತ ಆ ಕಡೆ ಏನದ ಎಲ್ಲರ ವ್ಯಾವಹಾರಿಕ ಜೀವನಗಳಿಗೆ ಆಸರೆಯಾದಂತ ಒಂದು ಮಹಾಚೇತನ ಏನದಲ್ಲ ಅದನ್ನ ಅರಿಯುವುದಕ್ಕೆ ಪಾರಮಾರ್ಥಿಕ ಬದುಕು, ಪಾರಮಾರ್ಥಿಕ ಜ್ಞಾನ. ಇದು ವ್ಯಾವಹಾರಿಕ ಜ್ಞಾನ, ಅದು ಪಾರಮಾರ್ಥಿಕ ಜ್ಞಾನ. ವ್ಯಾವಹಾರಿಕ ಜ್ಞಾನ, ಪಾರಮಾರ್ಥಿಕ ಜ್ಞಾನ. ಈಗ ನಿಮ್ಗೆ ಯಾವದೋ ಒಂದು ಆಫೀಸ್ನಾಗ ಕ್ಲರ್ಕು, ಅಧಿಕಾರಿ, ಅಟೆಂಡರ್ ಯಾವದೋ ಒಂದು ಪೋಸ್ಟ್ ನೌಕರಿ ಕೊಟ್ಟಿರ್ತಾರ.
ಆ ಆಫೀಸ್ನಾಗ ನಿಮ್ಮ ಕೆಲಸ ನೀವು ಮಾಡ್ಕೊತಿರ್ಬೇಕು. ಅದೇನದು ವ್ಯಾವಹಾರಿಕ ಬದುಕ. ಆಟೆ ಮಾಡ್ಕೊತ ಕೂತ್ರ ಅದಕ್ಕೊಂದು ಮ್ಯಾಲ ಹೆಡ್ ಆಫೀಸ್ ಅದು ಇರ್ತದ ಇಲ್ಲ? ಬೆಂಗಳೂರಾಗ ವಿಧಾನಸೌಧದಾಗ ಅದಕ್ಕೆ ಸಂಬಂಧಪಟ್ಟಂತ ಮೇಲಧಿಕಾರಿಗಳವರೆಲ್ಲ ಇರ್ತಾರೆ. ಅದ್ರ ಬಗ್ಗೆ ಜ್ಞಾನ ಇರ್ಲಿಲ್ಲ ಅಂದ್ರೆ ಹೆಂಗ? ಮ್ಯಾಲಿನವ್ರ ಆದೇಶದಿಂದ ನಮ್ಮ ಆಫೀಸ್ನಾಗ ನಾವು ಕೆಲಸ ಮಾಡ್ತಿರ್ತೀವಿ. ಅದಕ್ಕೆ ಮ್ಯಾಲೊಬ್ಬ ಅದನ್ನ ನಿನ್ನ ವ್ಯಾವಹಾರಿಕ ಬದುಕಿಗೆ ಮ್ಯಾಲೊಬ್ಬ ಪಾರಮಾರ್ಥಿಕವಾದಂತ ಅಧಿಕಾರಿ ಅದನ್ನ ಅವನ ಅಧಿಕಾರಲಿಂತ ನಿನ್ನ ಜೀವನ ನಡೆದದ ಅನ್ನೋ ಅರಿವಿರ್ಲಿ ಅನ್ನೋದಕ್ಕೆ ಈ ರೀತಿಯಾಗಿ ತಿಳಿಸಿಕೊಡ್ಲಿಕ್ಕತ್ತಾರ. ಬರೇ ನನ್ನ ಹೆಂಡತಿ, ನನ್ನ ಮಕ್ಕಳು, ನನ್ನ ರೊಕ್ಕ, ನನ್ನ ಮನಿ, ನನ್ನ ರೂಪಾಯಿ, ನನ್ನ ಹೆಂಡತಿ, ನನ್ನ ಗಂಡ ಅಂತೇಳಿ ಸ್ವಾರ್ಥದ ಬದುಕಿಗೆ ಏನ್ ಮಾಡ್ತೀವಲ್ಲ, ಈ ಬದುಕಿಗೆ ಬರೇ ಅಷ್ಟೇ ಅಲ್ಲ, ನಿನ್ಲಿಂತೆ ನಡೆದಿಲ್ಲಿದು ಇದೆಲ್ಲ ನಿನ್ನನ್ನು ಹಿಡ್ಕೊಂಡು ಎಲ್ಲ ಓಟು ನಡೆಸ ಒಬ್ಬ ಅದನ್ನ ಮ್ಯಾಲ. ಅವನ ಬಗ್ಗೆ ತಿಳ್ಕೋಬೇಕು, ನಿಂದು ನೀನು ಚಂದ ಮಾಡ್ಕೋಬೇಕು, ಅವನ ಬಗ್ಗೆನೂ ತಿಳ್ಕೊಂಡ್ಬೇಕು, ಅವನ ಬಗ್ಗೆ ಅರಿವಿಟ್ಕೊಂಡು ನೀನು ಚೆನ್ನಾಗಿರ್ಬೇಕು ಅಂತ ಇರಲಿಲ್ಲ. ಮತ್ತೀಗ ಘಟದ ಜ್ಞಾನ, ಆಯಾಮ್ ಘಟ ಎಂಬುವುದು ಇದು ಯಾರ ಕೆಲಸ? ಆಯಾಮ್ ಘಟ ಎಂಬುವುದು ಯಾರು ಮಾಡ್ತಾರೆ ಈ ಕೆಲಸ? ಇದು ಘಟವಿರುತ್ತದೆ ಎಂಬುವುದು ಇದು ಆಭಾಸನ ಕೆಲಸ. ಆಯಾಮ್ ಘಟ ಎಂಬುವುದು ಇದು ಆಭಾಸನ ಕೆಲಸ. ಈ ಕಡೆ ಏನ್ ಬರೀತೀರಿ? ಅಹಂ ಬ್ರಹ್ಮಾಸ್ಮಿ ಅಹಂ ಬ್ರಹ್ಮಾಸ್ಮಿ ಸರ್ವಂ ಬ್ರಹ್ಮ ಅಸ್ತಿ ಎಂಬುದು ಈ ರೀತಿ ಹೇಳುವಂಥದ್ದು ಯಾವುದಿದು? ಯಾರ ಕೆಲಸ ಇದು? ಬ್ರಹ್ಮಭಾನಿ ವೃತ್ತಿಯ ಕೆಲಸ ಇದು. ನಿಮ್ಮೊಳಗೊಂದು ಬ್ರಹ್ಮಭಾನ ವೃತ್ತಿ ಅದ ಇಲ್ಲ? ನಾ ಬ್ರಹ್ಮದೀನಿ ಅಂತ, ಅಥವಾ ಬ್ರಹ್ಮಜ್ಞಾನ ವೃತ್ತಿ ನಿಮ್ಮೊಳಗೊಂದು ವೃತ್ತಿ ಅದ. ಅದು ಬ್ರಹ್ಮಜ್ಞಾನಿ ವೃತ್ತಿ, ಬ್ರಹ್ಮಭಾನಿ ವೃತ್ತಿಯ ಕೆಲಸ. ಬ್ರಹ್ಮಜ್ಞಾನಿ ಬ್ರಹ್ಮಭಾನಿ ವೃತ್ತಿ ಕೆಲಸ. ಮತ್ತ ನಿಮ್ಮ ವೃತ್ತಿ ಒಳಗೆ ವೃತ್ತಿ ಅಂತ ಅರ್ಥ ಆಗ್ಯದಲ್ರಿ? ವೃತ್ತಿ ಅಂದ್ರೆ ಅಂತಃಕರಣ ಅರಿಬೇಕಂತೇಳಿ ಮುಂದೆ ಚಾಚದ ವೃತ್ತಿ ಅಂತ. ಘಟಪಟಾದಿಗಳನ್ನ ಅರಿಬೇಕಂತ ನಿಮ್ಮ ಅಂತಃಕರಣ ಚಾಚಿತು, ನೇತ್ರ ದ್ವಾರ ಇಂದ್ರಿಯ ದ್ವಾರ ಹೊರಗೆ ಹೋಯ್ತಂತಂದ್ರ ಆಭಾಸ ಅನ್ಸ್ಕೊತದ, ಮತ್ತೆ ವೃತ್ತಿ ಅನ್ಸ್ಕೊತದ. ಅದನ್ನೇ ಮತ್ತೆ ನೀವು ಒಳಗೆ ಕುಂತು ಅದಕ್ಕೆ ಹೊರಗೆ ಹೋಗೋದು ಬೇಕಾಗಿಲ್ಲ. ಬ್ರಹ್ಮನನ್ನು ಅರಿಯೋದಕ್ಕೆ ಒಳಗೆ ಕುಂತಲ್ಲೇ ಬ್ರಹ್ಮನನ್ನು ಅರಿಬೇಕು ಅಂತ ಅದು ಚಾಚಿತು ಅಂತಂದ್ರೆ ಅದು ಅಹಂ ಬ್ರಹ್ಮಾಸ್ಮಿ ವೃತ್ತಿ. ಆ ಅಹಂ ಬ್ರಹ್ಮಾಸ್ಮಿ ವೃತ್ತಿ ಒಂದು ನೀವು ಗಟ್ಟಿಯಾಗಿ ಮಾಡಿಕೊಂಡು ನಿಮ್ಮನ್ನ ನೀವು ಬ್ರಹ್ಮ ಅಂತ ಅರಿತರೆ ಸಾಕು. ಇಡೀ ಬ್ರಹ್ಮಾಂಡ ಎಲ್ಲ ನಿಮಗೆ ಬ್ರಹ್ಮಮಯವಾಗಿಯೇ ಕಾಣುತ್ತದ. ಯಥಾ ದೃಷ್ಟಿ ತಥಾ ಸೃಷ್ಟಿ ಅಂತ ಹೇಳ್ತಾರೆ. ಈಗ ಮುಂದೆ ಮತ್ತೇನ್ ಮಾಡ್ತೀರಿ? ಘಟಪಟಾದಿಗಳು ಆಭಾಸನಿಂದ ಅರಿಸಿಕೊಳ್ಳುತ್ತವೆ. ಘಟಪಟಾದಿಗಳು ಮುಂದೆ ಬರ್ಕೋಬೇಕು. ಈ ಕಡೆ ಘಟದ ಜ್ಞಾನ ಅಂತದಲ್ಲ, ಅಲ್ಲಿ ಘಟಪಟಾದಿಗಳು ಆಭಾಸನಿಂದ ಅರಿಸಿಕೊಳ್ಳುತ್ತವೆ. ಯಾರು ಚಾಲು ಇಟ್ಟಿರ್ ನೋಡು, ಸುಸ್ತ ಸೌಂಡ್ ಬರ್ಲಾಗ್ತದೆ. ಘಟಪಟಾದಿಗಳು ಆಭಾಸನಿಂದ ಅರಿಸಿಕೊಳ್ಳುತ್ತವೆ. ಆದ್ದರಿಂದ ಅವು ಅನಾತ್ಮಗಳು. ಅರಿಸಿಕೊಳ್ಳುವ ವಸ್ತುಗಳೇನದವ? ಅನಾತ್ಮಗಳು, ನಾಮರೂಪಾತ್ಮಕಗಳು.
ಈ ಕಡೆ ಏನ್ ಬರೀತೀರಿ? ಈ ಸೈಡ್ ಬ್ರಹ್ಮಜ್ಞಾನದಾಗ ಸರ್ವವನ್ನು ಯಾವುದು ಅರಿಯುತ್ತದೆ ಅದೇ ಬ್ರಹ್ಮ. ತಾನು ಬ್ರಹ್ಮವು ಏನದ ಘಟಪಟಾದಿಗಳು ಅರಿಸಿಕೊಳ್ಳುತ್ತವೆ ಅಂತದಲ್ಲ, ನಿಮ್ಮ ಬ್ರಹ್ಮ ಸ್ವರೂಪ ಅಂತೇನದಲ್ಲ ಅದು ಆಭಾಸನಿಂದ ಅರಿಸಿಕೊಳ್ಳುವುದಿಲ್ಲ. ಬ್ರಹ್ಮವು ಆಭಾಸನಿಂದ ಅರಿಸಿಕೊಳ್ಳುವುದಿಲ್ಲ. ಬ್ರಹ್ಮ ನಿಮ್ಮೊಳಗೆ ನಿಮ್ಮ ಬ್ರಹ್ಮ ಸ್ವರೂಪ ಏನದಲ್ಲ ಆ ಸ್ವರೂಪ ಆಭಾಸನಿಂದ ಅರಿಸಿಕೊಳ್ಳುವುದಿಲ್ಲ. ಆಭಾಸನಿಂದ ಅರಿಸಿಕೊಳ್ಳುವುದಿಲ್ಲ. ಆ ಬ್ರಹ್ಮ ಸ್ವರೂಪ ಏನ್ ಆದ ಅದು ಹೆಂಗದ ಅಂದ್ರೆ ಸ್ವಯಂ ಪ್ರಕಾಶವಾಗಿದೆ. ಬ್ರಹ್ಮ ಸ್ವರೂಪ ಏನದ ಸ್ವಯಂ ಪ್ರಕಾಶವಾಗಿದೆ. ಯಾವಾಗ ಮತ್ತು ಸ್ವಯಂ ಪ್ರಕಾಶ ಆಗಿತ್ತಂದ್ರೆ ಅದು ತಾನೇ ಅನುಭವಕ್ಕೆ ಬರ್ಬೇಕಿತ್ತಲ್ಲ. ಯಾಕೆ ಅನುಭವಕ್ಕೆ ಬರ್ತಾ ಇಲ್ಲ? ಅದು ಸ್ವಯಂ ಪ್ರಕಾಶ ಇದ್ದು ಏನು ಕತ್ತಿ ಕೈಲಕತ್ತದ ಏನದು ಯಾಕೆ ಕುಂತದ ಅಲ್ಲಿ ಸುಮ್ಮ ತನ್ನ ಪಡಿಗೆ ತಾನು. ಯಾಕಂದ್ರೆ ಅಂತಃಕರಣ ಶುದ್ಧವಿಲ್ಲದ ಕಾರಣ ಸ್ವಯಂ ಪ್ರಕಾಶವಾದ ಬ್ರಹ್ಮವು ನಮಗೆ ಭಾನವಾಗುತ್ತಿಲ್ಲ. ಆ ಸ್ವಯಂ ಪ್ರಕಾಶವಾದ ಬ್ರಹ್ಮ ನಮಗೆ ಯಾಕೆ ಭಾನ ಆಗ್ತಾ ಇಲ್ಲ ಅಂತಂದ್ರೆ ಅಂತಃಕರಣ ಶುದ್ಧ ಇಲ್ಲ, ಅಶುದ್ಧಿ. ಅದಕ್ಕೆ ಯಾವಾಗ ನಮ್ಮ ಅಂತಃಕರಣದಲ್ಲಿನ ಅಜ್ಞಾನ, ಆವರಣ, ಭ್ರಾಂತಿಗಳು ನಿವೃತ್ತಿಯಾಗಿ, ಯಾವಾಗ ನಮ್ಮ ಅಂತಃಕರಣದಲ್ಲಿನ ಅಜ್ಞಾನ, ಆವರಣ, ಭ್ರಾಂತಿಗಳು ನಿವೃತ್ತಿಯಾಗಿ ಶುದ್ಧ ಅಂತಃಕರಣವಾಗುತ್ತದೆಯೋ ಯಾವಾಗ ಅದು ಶುದ್ಧ ಅಂತಃಕರಣ ಆಗ್ತದ, ಆ ಶುದ್ಧ ಅಂತಃಕರಣದಲ್ಲಿ ಏನಾಗ್ತದ? ಆ ಬ್ರಹ್ಮವೇ ಪ್ರಕಾಶವಾಗುತ್ತದೆ. ನಮ್ಮ ಅಂತಃಕರಣ ಹೋಗಿ ಬ್ರಹ್ಮನ್ನ ತಿಳ್ಕೊಳ್ಳಂಗಿಲ್ಲ. ನಮ್ಮದು ಶುದ್ಧ ಅಂತಃಕರಣ ಆದ್ರೆ ಬ್ರಹ್ಮವೇ ನಮ್ಮ ಅಂತಃಕರಣದಲ್ಲಿ ಪ್ರಕಾಶಿಸುತ್ತದೆ. ಬ್ರಹ್ಮನೇ ಪ್ರಕಾಶಿಸ್ತಾನೆ. ಕಿಟಕಿ ಬಾಗಿಲುಗಳು ತೆಗೆದ್ರೆ ಗಾಳಿ ಬೆಳಕು ತಾನೇ ಬರ್ತದೆ. ನೀವೇನು ಕರೆಯೋದು ಬೇಕಾಗಿಲ್ಲ. ನಮ್ಮ ಕೈಯಾಗ ಏನದ? ಶುದ್ಧ ಅಂತಃಕರಣರಾಗೋದು ನಮ್ಮ ಕೈಯಾಗ. ಅಜ್ಞಾನ, ಆವರಣ, ಭ್ರಾಂತಿಗಳನ್ನ ಕಳ್ಕೊಳ್ಳುವಂತ ಸಾಧನೆಗೆ ಆಧ್ಯಾತ್ಮ ಸಾಧನೆ ಅಂತಾರೆ. ಅದನ್ನು ಕಳ್ಕೊಂಡ್ರೆ ಅದು ಶುದ್ಧ ಅಂತಃಕರಣ ಏನು ಇರ್ತದ, ಅಲ್ಲಿ ಏನು ಶುದ್ಧ ಅಂತಃಕರಣ ಅಂತಂದ್ರೆ ಏನಾಗ್ತದಪ್ಪ ಅಂದ್ರ ಅಜ್ಞಾನ ಕಳ್ಕೊಂಡ ಮೇಲೆ ಅದರ ಕಾರ್ಯವಾದ ಅಂತಃಕರಣನೇ ಇಲ್ಲದಂಗ ಆಗ್ತದ. ಅಲ್ಲಿ ಇಲ್ಲದಂಗ ಆದ್ಮೇಲೆ ಅಲ್ಲಿ ಉಳಿತದೆ ಅಂತ. ಈಗ ನೀವು ಬಿಂಬ ಅದಿರಿ, ನಿಮ್ಮದು ಪ್ರತಿಬಿಂಬ ಅಲ್ಲಿ ಯಾಕೆ ಕಾಣ್ಲಿಕ್ಕತ್ತದ? ಕನ್ನಡಿ ಇದ್ದದಕ್ಕೆ ಪ್ರತಿಬಿಂಬ ಕಾಣ್ಲಿಕ್ಕತ್ತದ. ಆ ಕನ್ನಡಿ ಅಂದ್ರೆ ಏನು? ಅಂತಃಕರಣ.
ಆ ಅಂತಃಕರಣ ಇರೋದಕ್ಕೆ ಕಾರಣ ಯಾವುದು ಅಂತಂದ್ರೆ ಅಜ್ಞಾನ, ಆವರಣ, ಭ್ರಾಂತಿ. ಅದೇ ನಮ್ಮ ಕಾರಣ ಶರೀರ. ಆ ಅಜ್ಞಾನ, ಆವರಣ, ಭ್ರಾಂತಿ ಅನ್ನೋ ಕಾರಣ ಶರೀರವನ್ನ ನೀವು ಬಂಗಾರ ಅಂತ ಇಟ್ಕೊಂಡ್ರೆ ಅಲ್ಲೇನದ, ಆ ಒಂದು ಅಜ್ಞಾನದಿಂದ ಉಂಟಾಗುವ ಅಂತಃಕರಣ ಎನ್ನುವ ಕಾರ್ಯ ಏನದಲ್ಲ, ಆ ಕಾರ್ಯಕ್ಕೆ ನೀವು ಆಭರಣ ಅಂತ ತಿಳ್ಕೋಬೇಕು. ಬಂಗಾರ ಮತ್ತು ಬಂಗಾರದ ಆಭರಣ ಇದ್ದಂಗ ಕಾರಣ ಶರೀರ ಮತ್ತು ಕಾರಣ ಶರೀರದಿಂದ ಉಂಟಾಗುವ ಅಂತಃಕರಣ. ಕಾರಣ ಶರೀರದೊಳಗೆ ಏನದ, ಅಜ್ಞಾನ ಅದ, ಆವರಣ ಅದ, ಭ್ರಾಂತಿ ಅದ. ನಿಮ್ಮ ಸ್ಥೂಲ ಶರೀರ ಗೊತ್ತದ, 25 ತತ್ವಗಳಿಂದ ಮಾಡ್ಯದ. ಸೂಕ್ಷ್ಮ ಶರೀರ ಎದರಿಂದ ಆಗ್ಯದ, 17 ತತ್ವಗಳಿಂದ ಆಗ್ಯದ. ಮತ್ತೆ ನಿಮ್ ಕಾರಣ ಶರೀರ ಎದರಿಂದ ಆಗ್ಯದ, ಅಜ್ಞಾನ, ಆವರಣ, ಭ್ರಾಂತಿ ಅನ್ನುವ 3 ಘಟಕಗಳಿಂದ ಆಗ್ಯದ. ಅದು ಹೆಂಗದಪ್ಪ ಅಂದ್ರೆ ಬಂಗಾರ ಇದ್ದಂಗ. ಬಂಗಾರದ ಆಭರಣ ಮಾಡಿಸ್ಕೊಂಡಿರಿ, ಅದೇನು ಆಭರಣ ಅಂದ್ರೆ ಅಂತಃಕರಣ ಎನ್ನುವ ಆಭರಣ. ಯಾವಾಗ ನೀವು ಅಂತಃಕರಣ ಎನ್ನುವ ಆಭರಣವನ್ನ ಮಾಡ್ಕೋತೀರಿ, ಆವಾಗ ನೀವೇನಾಗ್ಬಿಡ್ತೀರಿ, ನಿಮ್ಮ ಸ್ವರೂಪ ಮಾರ್ತು ಆ ಆಭರಣದಲ್ಲಿ ಕಾಣುವ, ಅಂತಃಕರಣದಲ್ಲಿ ಕಾಣುವ ಪ್ರತಿಬಿಂಬವೇ ನೀವಂತ ತಿಳ್ಕೊತೀರಿ. ಬಿಂಬವನ್ನು ಮರೆತು ಪ್ರತಿಬಿಂಬವೇ ನೀವು ಅಂತ ತಿಳ್ಕೊತೀರಿ. ಕನ್ನಡಿ ಮುಂದೆ ನಿಂತು ಕನ್ನಡಿಯಲ್ಲಿ ಅಲಂಕಾರ ಮಾಡ್ಕೋತ ತನ್ನನ್ನು ತಾನು ಮರೆತು ಅಲ್ಲಿ ಕಾಣುವ ಪ್ರತಿಬಿಂಬವೇ ತಾನು ಎಂದು ತಿಳಿಯುವಂತೆ, ತನ್ನ ಬಿಂಬ ಸ್ವರೂಪವನ್ನು ಮರೆತು ಪ್ರತಿಬಿಂಬದಲ್ಲೇ ಲೀನವಾಗಿರುವಂತೆ. ಇಲ್ಲೇನಾಗ್ತದ, ಅಂತಃಕರಣ ಎನ್ನುವ ಕನ್ನಡಿ ಒಳಗ ನಮ್ಮ ಬಿಂಬದ ಪ್ರತಿಬಿಂಬ ಕಾಣ್ತದೆ. ಯಾವಾಗ ನೀವು ಸದ್ಗುರುವಿನ ಬಳಿ ಹೋಗಿ ಶರಣಾಗತರಾಗಿ ಏನ್ ತಿಳ್ಕೊತೀರಿ, ಅಜ್ಞಾನ, ಆವರಣ ಮತ್ತ ಭ್ರಾಂತಿಗಳು ಏನದವ ಇವುಗಳನ್ನ ಆ ಒಂದು ಗುರುವಿನ ಬಳಿ ಕುಳಿತು ಶ್ರವಣ, ಮನನ, ನಿಧಿಧ್ಯಾಸನ ಮಾಡಿ ಇವುಗಳನ್ನ ಕಳ್ಕೊಂಡ್ರಿ ಅಂತಂದ್ರೆ ಏನಾಗ್ತದ, ಬಂಗಾರ ತೆಗೆದಂಗ. ಆಭರಣದೊಳಗಿಂದ ಬಂಗಾರ ತೆಗೆದ್ರ ಆಭರಣ ಉಳಿತದೇನ್ರಿ? ಹಂಗ ಭ್ರಾಂತಿ, ಅಜ್ಞಾನ, ಆವರಣ ಎನ್ನುವ ಬಂಗಾರವನ್ನ ಅಂತಃಕರಣ ಎಂಬ ಆಭರಣದಿಂದ ತೆಗೆದು ಬಿಟ್ರಿ ಅಂತಂದ್ರೆ, ಅಂತಃಕರಣದ ಎಂಬ ಆಭರಣದಿಂದ ಈ ಕಾರಣ ಶರೀರ ಎಂಬುವ ಬಂಗಾರವನ್ನ ನೀವು ಹಿಂದಕ್ಕೆ ಜಕ್ಕೊಂಡ್ಬಿಟ್ರಿ ಅಂತಂದ್ರೆ, ವಿತ್ಡ್ರಾ ಮಾಡಿದ್ರಿ ಅಂತಂದ್ರೆ ಅಲ್ಲಿ ಅಂತಃಕರಣ ಉಳಿಯಂಗಿಲ್ಲ, ಇಲ್ಲದಂಗ ಆಗ್ತದ. ಅದು ಇಲ್ಲದಂಗ ಆಯ್ತು ಅಂದ್ರೆ ಕನ್ನಡಿ ತೆಗೆದ್ಮೇಲೆ ಅಲ್ಲಿ ಏನ್ ಉಳಿತದ? ಬಿಂಬ ಒಂದೇ ಉಳಿತು. ನೋಡ್ರಿ ಹೆಂಗ ಆ ಕನ್ನಡಿ ಸರಿಸೋದೇ ಒಂದು ಕೆಲಸದ. ಈಗ ಕನ್ನಡಿ ಬಂತು, ಪ್ರತಿಬಿಂಬ ಆಗ್ತದೆ. ಕನ್ನಡಿ ಇಲ್ಲ ಅಂದ್ರೆ ಬಿಂಬ ನೀವು ಒಂದೇ ಇರ್ತೀರಿ, ಅಖಂಡ ಬ್ರಹ್ಮ. ಅದಕ್ಕೆ ಅಂತಃಕರಣ ಶುದ್ಧ ಆಗ್ಯದಂದ್ರೆ ಗೊತ್ತಾಯ್ತರ, ಇಲ್ಲದಂಗ ಆಗದ. ಅಂತಃಕರಣ ಅಂದ್ರೆ ಆವರಣ ಇದ್ದಂಗ, ಅಂತಃಕರಣ ಅಂದ್ರೆ ಆಭರಣ ಇದ್ದಂಗ, ಕನ್ನಡಿ ಇದ್ದಂಗ. ಅದು ಎದರಿಂದ ತಯಾರಾಗ್ಯದ? ಅಂತಃಕರಣ ಕಾರಣ ಶರೀರದಿಂದ ತಯಾರಾಗ್ಯದ. ಕಾರಣ ಶರೀರದಾಗ ಏನದ? ಅಜ್ಞಾನ, ಆವರಣ, ಭ್ರಾಂತಿ. ಅವುಗಳನ್ನ ನಾವು ಕಳ್ಕೊಂಡ್ಬಿಟ್ಟೇವಂದ್ರೆ ಅಲ್ಲಿ ಕಾರಣ ಶರೀರನೇ ಇಲ್ಲ. ಅದು ಬಂಗಾರ ಇದ್ದಂಗ. ಆ ಬಂಗಾರವನ್ನ ನೀವು ಅಂತಃಕರಣ ಎಂಬ ಆಭರಣದಿಂದ ಬಂಗಾರವನ್ನು ತೆಗೆದು ಹಾಕಿದ್ರೆ ಅಲ್ಲಿ ಹೆಂಗ ಆಭರಣ ಇಲ್ಲದಂಗ ಆಗ್ತದೋ ಹಂಗಿದ ಅಂತಃಕರಣ ಸಹಿತ ಇಲ್ಲದಂಗ ಆಗ್ತದ. ಒಂದ್ ವೇಳೆ ಇದ್ರೂ
ಅದು ಶುದ್ಧ ರೂಪದಲ್ಲಿರ್ತದೆ, ಪಾರದರ್ಶಕವಾಗಿರ್ತದೆ, ಶುದ್ಧ ರೂಪದಲ್ಲಿರ್ತದೆ. ಈಗ ಏನಾಯ್ತು, ಅಂತಃಕರಣ ಇಲ್ಲದಂಗಾಯ್ತು ಅಥವಾ ಶುದ್ಧ ಆಯ್ತು ಏನಂತಂದ್ರೂ ಸಹಿತ ಅಲ್ಲಿ ಕೇವಲ ಬಿಂಬ ಒಂದೇ ಉಳಿತದ. ಆ ರೀತಿ ತಾನು ಒಂದೇ ಆಗಿ ಉಳಿಯುವುದೇ ಪಾರಮಾರ್ಥಿಕ ಸಾಧನ. ಹೀಗಾಗಿ ನಮ್ಮ ಅಂತಃಕರಣ ಹೆಂಗ ಶುದ್ಧ ಮಾಡ್ಕೋತ ಹೋಗ್ತೀವಿ, ಹಂಗಂಗ ಆ ಒಂದು ಬ್ರಹ್ಮನೇ ಆ ಬುದ್ಧಿ ಒಳಗೆ ಪ್ರವೇಶ ಮಾಡ್ಕೋತ ಹೋಗ್ತಾನ. ಬ್ರಹ್ಮನೇ ಬುದ್ಧಿ ಒಳಗೆ ಪ್ರವೇಶ ಮಾಡ್ಕೋತ ಹೋಗ್ತಾನೆ. ಮತೀಲ ನ ಲಖೈ, ಬುದ್ಧಿ ಹೋಗಿ ನಮ್ಮ ಅಂತಃಕರಣ, ಬುದ್ಧಿ ಅಂದ್ರೆ ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ, ಈ ಬುದ್ಧಿ ಹೋಗಿ ಏನನ್ನ ಅರಿಯೋದಿಲ್ಲ, ಬ್ರಹ್ಮನನ್ನ ಅರಿಯೋದಿಲ್ಲ. ನಿಮ್ಮ ಬುದ್ಧಿ ಶುದ್ಧ ಆಯ್ತು ಅಂತಂದ್ರ ಬ್ರಹ್ಮನೇ ನಿಮ್ಮ ಬುದ್ಧಿಯನ್ನು ಪ್ರವೇಶಿಸಿ ಪ್ರಕಾಶಿಸುತ್ತಾನೆ, ನಿಮ್ಮ ಅರಿವಿಗೆ ಬರ್ತಾನೆ. ಈಗ ಬ್ರಹ್ಮನೇ ನಿಮ್ಮ ಅರಿವಿಗೆ ಬಂದದಕ್ಕೆ ನೀವು ಇಲ್ಲಿ ಸತ್ಸಂಗಕ್ಕೆ ಕೂತೀರಿ. ನೀವು ಕಷ್ಟಪಟ್ಟು ಕೂತವ್ರಲ್ಲ, ನೀವು ಇಷ್ಟಪಟ್ಟು ಕೂತವ್ರು ನೀವು. ಯಾಕಂದ್ರೆ ಬ್ರಹ್ಮನೇ ನಿಮ್ಮ ಅರಿವಿಗೆ ಸ್ವಯಂ ಪ್ರಕಾಶ ಆಗಿ ಬಂದ. ಕಷ್ಟಪಟ್ಟು ಕೂಡವ್ರು ಹೆಂಗಿರ್ತಾರೆ, ಸ್ವಲ್ಪ ಏನಾರ ಆದ್ರೆ ಓಡೇ ಬಿಡ್ತಾರೆ. ಯಾಕ್ರಿ ನಿನ್ನೆ ಪಾಠಕ್ಕೆ ಬಂದಿಲ್ಲ ಅಂತಂದ್ರ ಸ್ವಲ್ಪ ತಲೆ ನೋಯ್ಲಕತ್ತೈತ್ರಿ, ಅದಕ್ಕೆ ಬಂದಿಲ್ಲ ಅಂತ. ಭಾಗವತದಾಗ ಮಸ್ತ್ ಜಾಡ್ಸನ್ ಕೇಳ್ರಿ, ಭಾಗವತ ಪುರಾಣ ತಲಿನೇ ಹೋಗ್ಯದೇನ ಹಂಗ. ಪಾಠಕ್ಕೆ ಬರ್ಲಾರ್ದಕ್ಕ ಕಾರಣ ತಲಿನೇ ಹೋಗ್ಯದನಂಗ ಮಾಡ್ತಾರ. ಸಣ್ಣ ಕಾರಣ ಸಿಕ್ಕರೆ ಸಾಕು ಎಲ್ಲವನ್ನ ಮಾಡ್ತಾರ. ಆದ್ರೆ ಪಾಠಕ್ಕೆ ಬರೋದೊಂದು ಬಿಡ್ತಾರೆ. ಏನಾರ ಒಂದು ಸಣ್ಣ ಸಮಸ್ಯೆ ಸಿಕ್ಕರೆ ಸಾಕು, ಅಷ್ಟು ಸಮಸ್ಯೆ ಪಾಠ ಒಂದು ಬಿಟ್ಟು ಉಳಿದು ಎಲ್ಲ ಮಾಡ್ತಾರೆ. ಅದೇ ಹೇಳ್ತಾರ. ಅದಕ್ಕೆ ಭಾಗವತದ ಕೇಳ್ರಿ, ಪ್ರವಚನ ಚಂದ ಇರ್ತದೆ. ಅದಕ್ಕೆ ಇಲ್ಲೇನಾಯ್ತು, ನಮ್ಮ ಅಂತಃಕರಣ ಶುದ್ಧ ಆಯಿತು ಅಂತಂದ್ರೆ ಆ ಬ್ರಹ್ಮ ತಾನೇ ಬರ್ತಾನ. ಆ ಬ್ರಹ್ಮ ಪೂರ್ತಿ ಹೆಂಗ ಆವರಿಸ್ತಾನ, ಹಂಗಂಗ ಅದು ಅಂತಃಕರಣ ಇಲ್ಲದಂಗ ಹಾಕೋತ ಹೋಗ್ತಾವ. ಅಂತಃಕರಣ ಇಲ್ಲದಂಗ ಮಾಡ್ಕೋಬೇಕು, ಬ್ರಹ್ಮನನ್ನ ಏನ್ ಮಾಡ್ಬೇಕು, ಆವರಿಸುವಂಗ ಮಾಡಬೇಕು ನಮ್ಮ ಮತಿಯಲ್ಲಿ. ಈ ರೀತಿ ಮಾಡ. ಬ್ರಹ್ಮಜ್ಞಾನದಲ್ಲಿ ಚಿದಾಭಾಸನಿಗೆ ಬ್ರಹ್ಮ ವಿಷಯವಾಗುವುದಿಲ್ಲ. ಇದು ಬ್ರಹ್ಮಜ್ಞಾನ ಮತ್ತು ಘಟದ ಜ್ಞಾನದ ಬಗ್ಗೆ ಗೊತ್ತಾಯ್ತು. ಮುಂದೆ ಜೀವರಲ್ಲಿ ಏನದ, ಜೀವ ಈಶ್ವರರ ವ್ಯತ್ಯಾಸ. ಈಗ ನೆಕ್ಸ್ಟ್ ಘಟದ ಜ್ಞಾನ ಬ್ರಹ್ಮದ ಜ್ಞಾನ ಬಿಡ್ರಿ. ನೆಕ್ಸ್ಟ್ ಏನ್ ಮಾಡ್ರಿ, ಗೆರಿ ಹೊಡಿರಿ, ಒಂದು ಆಟ ಹೊಡೆದು ಈ ಕಡೆ ಜೀವಾರು ಅಂತ ಬರೀರಿ, ಆ ಕಡೆ ಈಶ್ವರ ಅಂತ ಬರೀರಿ. ಜೀವರು ಮತ್ತು ಈಶ್ವರ ಅಂತ ಬರೀರಿ. ಈ ಜೀವರಲ್ಲಿ ಅಂತ ಏನ್ ಬರೀತೀರಿ, ಇಲ್ಲೇನದ, ಅವಿದ್ಯಾ ವೃತ್ತಿ ರೂಪವಾದ. ಇಲ್ಲೇನದ, ಅವಿದ್ಯಾ ವೃತ್ತಿ, ಅದೊಂದು ಅವಿದ್ಯಾ ವೃತ್ತಿ ಅನ್ನೋದಲ್ಲ, ಆ ವೃತ್ತಿ ರೂಪವಾದ. ಅವಿದ್ಯಾ ವೃತ್ತಿ ರೂಪವಾದ. ಈಗ ಏನದ ಹಂಗೆ ಬರ್ಕೊಳ್ಳಿ, ಏನ್ ಅರ್ಥ ಆಗ್ತದೆ ನೋಡಮ್ಮ. ಅವಿದ್ಯಾ ವೃತ್ತಿ ರೂಪವಾದ ಅಹಂ ಬ್ರಹ್ಮಾಸ್ಮಿ ಎಂಬ
ಜ್ಞಾನ ವೃತ್ತಿಯು ಅವಿದ್ಯಾ ವೃತ್ತಿ ರೂಪವಾದ ಅಹಂ ಬ್ರಹ್ಮಾಸ್ಮಿ ಎಂಬ ಜ್ಞಾನ ವೃತ್ತಿಯು ಅದಕ್ಕೆ ವಿಷಯವಾದ ಜೀವರ ಆತ್ಮವು ಆವರಣ ಸಹಿತವಾಗಿದ್ದು ಸ್ವಯಂ ಪ್ರಕಾಶವಾಗಿರುವುದಿಲ್ಲ. ಸ್ವಯಂ ಪ್ರಕಾಶವಾಗಿರುವುದಿಲ್ಲ. ಈಗೇನಾಗ್ಯದ, ನಾವು ಏನ್ ಮಾಡ್ಲಕತ್ತೀವಿ ಅಂತಂದ್ರ ಅವಿದ್ಯಾ ಸಹಿತವಾಗಿ ನಾವೇನ್ ಮಾಡ್ಲಕತ್ತೀವಿ, ಅಜ್ಞಾನ ಸಹಿತವಾಗಿ ಆವರಣ ಸಹಿತವಾಗಿ ನಾವೇನ್ ಮಾಡ್ಕತ್ತೀವಿ, ಅಹಂ ಬ್ರಹ್ಮಾಸ್ಮಿ ತಿಳ್ಕೊಂಡಿವಿ ನಾವು. ಈ ಅರ್ಥ ಅದ ಇದ್ರೊಳಗೆ. ಜೀವ ಹಿಂಗ್ ತಿಳ್ಕೊಂಡೆ ನಾವು, ಅವಿದ್ಯಾ ವೃತ್ತಿ ರೂಪವಾದ ಅಹಂ ಬ್ರಹ್ಮಾಸ್ಮಿ ಎಂಬ ಜ್ಞಾನ ವೃತ್ತಿಯು ಅದಕ್ಕೆ ವಿಷಯವಾದ ಜೀವರ ಆತ್ಮವು ಆವರಣ ಸಹಿತವಾಗಿದ್ದು ಮತ್ತು ಸ್ವಯಂ ಪ್ರಕಾಶವಾಗಿರುವುದಿಲ್ಲ. ಜೀವರಲ್ಲಿರುವ ಡಿಫಿಕಲ್ಟೀಸ್ ಏನೇನದ ಅಂತ ಬರೀತಾನೆ. ಆವರಣ ಭಂಗ ಮಾಡುವುದಕ್ಕಾಗಿ ಹಂಗೆ ಬರೀರಿ ಕೆಳಗೆ, ಆವರಣ ಭಂಗ ಮಾಡುವುದಕ್ಕಾಗಿ ವಿಷಯ ಪ್ರಕಾಶ ಮತ್ತು ವಿಷಯ ಪ್ರಕಾಶ ಮಾಡುವುದಕ್ಕಾಗಿ ಮತ್ತು ವಿಷಯದ ಪ್ರಕಾಶ ಮಾಡುವುದಕ್ಕಾಗಿ ಜೀವನಿಗೆ ಬ್ರಹ್ಮಜ್ಞಾನದ ಅವಶ್ಯಕತೆ ಪ್ರಯೋಜನ ಇದೆ. ಬ್ರಹ್ಮಜ್ಞಾನದ ಅವಶ್ಯಕತೆ ಇದೆ. ಜೀವನಿಗೆ ಇದರದ ಅವಶ್ಯಕತೆ ಆದ, ಜೀವನಿಗೆ ಈಶ್ವರನಿಗಿರೋ ವ್ಯತ್ಯಾಸ, ಇವನೊಳಗೊಂದು ಅವಿದ್ಯೆ ಆದ. ಆ ಅವಿದ್ಯೆಲಿಂದ ಏನಾಗ್ತದ, ಇವನಿಗೆ ಜಗತ್ತಿನ ವಸ್ತುಗಳು ಸರಿಯಾಗಿ ಗೊತ್ತಾಗಲ್ಲ, ಮತ್ತೆ ಬ್ರಹ್ಮನೂ ಸರಿಯಾಗಿ ಗೊತ್ತಾಗಂಗಿಲ್ಲ. ಇವನೇನ್ ಮಾಡ್ಬೇಕಾಗ್ತದ, ಬ್ರಹ್ಮಜ್ಞಾನ ಪಡ್ಕೊಂಡು ಅದರಿಂದ ತನ್ನ ಆವರಣ ಅಜ್ಞಾನ ಹೆಂಗ್ ಕಳ್ಕೋತಾನ, ಹಂಗಂಗ ತನ್ನ ಸ್ವರೂಪ ಮತ್ತು ಜಗತ್ತಿನ ಸ್ವರೂಪ ಗೊತ್ತಾಕೋತ ಹೋಗ್ತದ. ಇವನಿಗೆ ಅವಿದ್ಯೆ ಆದ, ಅದನ್ನು ಕಳ್ಕೊಳ್ಳೋಂತ ಅವಶ್ಯಕತೆ ಆದ ಅಂತ ಜೀವನಲ್ಲಿರ. ಮತ್ತೆ ಈ ಕಡೆ ಏನದ, ಈಶ್ವರನಲ್ಲಿ ಏನದ, ಇವಂದೆಂತ ವೃತ್ತಿ ಇದು, ಮಾಯಾ ವೃತ್ತಿ ರೂಪವಾದ ಅಹಂ ಬ್ರಹ್ಮಾಸ್ಮಿ. ಅದೇ ಲ್ಯಾಂಗ್ವೇಜ್ ನಾಗ ಹೇಳ್ಬೇಕು, ಅದು ಅವಿದ್ಯಾ ವೃತ್ತಿ ರೂಪ ಹೆಂಗ್ ಬರೆದಿರಲ್ಲ ಹಂಗ ಇಲ್ಲೇನದ, ಮಾಯಾ ವೃತ್ತಿ ರೂಪವಾದ ಅಹಂ ಬ್ರಹ್ಮಾಸ್ಮಿ ಎಂಬ ಜ್ಞಾನ. ಇದು ಯಾರ್ದು ಜ್ಞಾನ? ಅವನು ಮಾಯಾ ವೃತ್ತಿ ರೂಪ ಅದ, ಇವಂದು ಅವಿದ್ಯಾ ವೃತ್ತಿ ರೂಪದ. ಜೀವನಲ್ಲಿ ಅವಿದ್ಯಾ ವೃತ್ತಿ ರೂಪವಾದ ಅಹಂ ಬ್ರಹ್ಮಾಸ್ಮಿ ಜ್ಞಾನದ, ಈಶ್ವರನಲ್ಲಿ ಮಾಯಾ ವೃತ್ತಿ ರೂಪವಾದ ಅಹಂ ಬ್ರಹ್ಮಾಸ್ಮಿ ಜ್ಞಾನದ. ಅವನ ಬಲ್ಲಿನೂ ಅದ, ಅವನ ಬಲ್ಲಿನೂ ಅಹಂ ಬ್ರಹ್ಮಾಸ್ಮಿ ಅದ, ಇವನ್ ಬಲ್ಲಿನೂ ಅಹಂ ಬ್ರಹ್ಮಾಸ್ಮಿ ಅದ. ಜೀವನಲ್ಲಿರುವ ಅಹಂ ಬ್ರಹ್ಮಾಸ್ಮಿಗೆ ಅಡ್ಡಿಯಾಗಿದ್ದು ಅವಿದ್ಯೆ. ಇಲ್ಲೇನದ, ಮಾಯಾ ವೃತ್ತಿ ರೂಪವಾದ ಅಹಂ ಬ್ರಹ್ಮಾಸ್ಮಿ ಎಂಬ ಜ್ಞಾನ ವೃತ್ತಿಯು ಅದಕ್ಕೆ ವಿಷಯವಾದ ಏನ್ ಬರೀತೀರಿ ಇಲ್ಲಿ, ಹೆಂಗ್ ಬರ್ದಿರಿ, ಅವಿದ್ಯಾ ವೃತ್ತಿ ರೂಪವಾದ ಅಹಂ ಬ್ರಹ್ಮಾಸ್ಮಿ ಎಂಬ ಜ್ಞಾನ ವೃತ್ತಿಯು ಅದಕ್ಕೆ ವಿಷಯವಾದ ಏನ್ ಬರ್ದಿರಿ ಇಲ್ಲಿ, ಜೀವರ ಆತ್ಮ ಅಂತ ಬರೀತೀರ. ಇಲ್ಲೇನ್ ಬರಿಬೇಕು, ಯಾರದ ಆತ್ಮ ಅಂತ ಬರಿಬೇಕು ಇಲ್ಲಿ,
ಈಶ್ವರನ ಆತ್ಮ. ಈಶ್ವರನ ಆತ್ಮವು ಮುಂದೆ ಬರೆದಿರಿ ಕೈ ಸಹಿತವಾಗಿದ್ದು. ಇಲ್ಲಿ ಈಶ್ವರನ ಆತ್ಮ ಹೆಂಗದ? ಆವರಣ ರಹಿತವಾಗಿದೆ. ಆವರಣ ರಹಿತವಾಗಿದ್ದು ಮತ್ ಮುಂದೆ ಬರೀತಾರೆ ಆವರಣ ರಹಿತವಾಗಿದ್ದು. ಮುಂದಿನ ಜಾಸ್ತಿ ನಿಮ್ ಈ ಕಡೆ ಬರ್ದಿರಲ್ಲ, ಅದು ಸ್ವಯಂ ಪ್ರಕಾಶವಾಗಿರುವುದಿಲ್ಲ ಅಂತ ಜೀವನದ ಬರ್ದಿರ್ರಿ. ಈ ಕಡೆ ಏನ್ ಬರೀತೀರಿ? ಈಶ್ವರಂದು ಸ್ವಯಂ ಪ್ರಕಾಶ ಆಗಿರುತ್ತದೆ. ಈಶ್ವರಂದು ಸ್ವಯಂ ಪ್ರಕಾಶ ಆಗಿರುತ್ತದ, ಜೀವರುಗಳಲ್ಲಿ ಸ್ವಯಂ ಪ್ರಕಾಶ ಆಗಿರುವುದಿಲ್ಲ. ಈಶ್ವರ ಅಂತಂದ್ರೆ ಯಾರ್ಯಾರು ತಗೋತೀರಿ? ಉದಾಹರಣೆಗಳು ರಾಮ, ಕೃಷ್ಣ, ಬಸವ, ಬುದ್ಧ ಎಲ್ಲ ಈಶ್ವರ ಸ್ವರೂಪರು. ಇವರೆಲ್ಲ ಮಹಾತ್ಮರು, ಅವತಾರಿ ಪುರುಷರು. ಸ್ವಯಂ ಪ್ರಕಾಶವಾಗಿರುತ್ತದೆ. ಮತ್ತೇನ್ ಬರೀತೀರಿ? ಆದ್ದರಿಂದ ಸ್ವಯಂ ಪ್ರಕಾಶ ಆಗಿರುವುದರಿಂದ ಅಲ್ಲಿ ಸ್ವಯಂ ಪ್ರಕಾಶ ಆಗಿರುವುದಿಲ್ಲ. ಅಲ್ಲೇನ್ ಬರೆದ್ರಿ? ಆದ್ದರಿಂದ ಆವರಣ ಭಂಗ ಮಾಡುವುದಕ್ಕಾಗಿ ಮತ್ತು ವಿಷಯ ಪ್ರಕಾಶ ಮಾಡುವುದಕ್ಕಾಗಿ ಜೀವರಿಗೆ ಬ್ರಹ್ಮಜ್ಞಾನದ ಪ್ರಯೋಜನ ಅವಶ್ಯಕತೆ ಇದೆ ಅಂತ ಇಲ್ಲಿ ಬರೀತೀರಿ. ಮತ್ತೆ ಇಲ್ಲೇನ್ ಬರೀತೀರಿ ಮುಂದೆ? ಆದ್ದರಿಂದ ಆವರಣ ಭಂಗ ಮಾಡುವುದಕ್ಕಾಗಲಿ ಏನ್ ಬರೀತೀರಿ ಹೇಳ್ರಿ? ಇಲ್ರಿ, ಈ ಕಡೆ ಏನ್ ಶಬ್ದ ಬರ್ದಿರಿ ಅದು ಅದರಂಗ್ ಹೇಳ್ರಿ. ಆವರಣ ಭಂಗ ಮಾಡುವುದಕ್ಕ ಸ್ವಯಂ ಪ್ರಕಾಶವಾಗಿರುವುದಿಲ್ಲ ಅಂತ ಈ ಕಡೆ ಬರೆದಿರಿ, ಆ ಕಡೆ ಸ್ವಯಂ ಪ್ರಕಾಶವಾಗಿರುತ್ತದೆ ಅಂತ ಬರೆದಿರಿ. ಬರೆದ್ಮೇಲೆ ಮುಂದೆ ಎರಡೂ ಕಡೆ ಆದ್ದರಿಂದ ಆದ್ದರಿಂದ ಅಂತ ಬರೆದು ಈ ಕಡೆ ಏನ್ ಬರೆದಿರಿ? ಆವರಣ ಭಂಗ ಮಾಡುವುದಕ್ಕಾಗಿ ಮತ್ತು ಏನ್ ಬರ್ಕೊಂಡಿರ? ಇಲ್ಲ ಬರ್ಕೊಂಡ್ರಿ. ಏನ್ ಬರ್ಕೊಂಡ್ರಿ? ಮಾಡುವುದಕ್ಕಾಗಿ ಜೀವನಿಗೆ ಅಥವಾ ಜೀವರಿಗೆ ಬ್ರಹ್ಮಜ್ಞಾನದ ಅವಶ್ಯಕತೆ ಮತ್ತು ಪ್ರಯೋಜನಗಳು ಇವೆ. ಈ ಕಡೆ ಏನ್ ಬರೀತೀರಿ? ಆದ್ದರಿಂದ ಆವರಣ ಭಂಗ ಮಾಡುವುದಕ್ಕಾಗಲಿ ಮುಂದೇನ್ ಬರೀತೀರಿ ಹೇಳು? ವಿಷಯ ಪ್ರಕಾಶ ಮಾಡುವುದಕ್ಕಾಗಲಿ. ಮುಂದ ಇಲ್ಲಿ ಜೀವನಿಗೆ ಅಂತ ಬರೀದಿರಲ್ಲ, ಅಲ್ಲಿ ಈಶ್ವರನಿಗೆ ಬ್ರಾಕೆಟ್ನಾಗ ಬರ್ಕೋಬೇಕು. ರಾಮ, ಕೃಷ್ಣ, ಬಸವ, ಬುದ್ಧಾದಿ ಅವತಾರಿಗಳಿಗೆ. ಈಶ್ವರನಿಗೆ ಅಂದ್ರೆ ಯಾರು ಈಶ್ವರ ಅಂತಂದ್ರೆ ರಾಮ, ಕೃಷ್ಣ, ಬಸವ, ಬುದ್ಧಾದಿ ಅವತಾರಿಕರಿಗೆ. ಮುಂದೇನ್ ಬರೀತೀರಿ? ಜೀವರಿಗೆ ಬರೆದು ಇಲ್ಲಿ ಏನ್ ಬರೆದ್ರೆ ಈಶ್ವರನಿಗೆ ಅಂದ್ರೆ ರಾಮ, ಕೃಷ್ಣಾದಿಗಳಿಗೆ. ಮುಂದೆ ಇರುವುದಿಲ್ಲ. ಬ್ರಹ್ಮಜ್ಞಾನದ ಪ್ರಯೋಜನನೂ ಇಲ್ಲ, ಬ್ರಹ್ಮಜ್ಞಾನದ ಅವಶ್ಯಕತೆನೂ ಇಲ್ಲ.
ಯಾಕಂದ್ರೆ ಅವರಿಗೆ ಆವರಣ ಇಲ್ಲ. ಅಹಂ ಬ್ರಹ್ಮಾಸ್ಮಿ ಅನ್ನೋದ್ರ ಬಗ್ಗೆ ಅವರಿಗೆ ಆವರಣ ಇಲ್ಲ. ಅವ್ರಿಗೆ ಬ್ರಹ್ಮ ಸ್ವರೂಪ ಇದೀವಿ ಅಂತ ಅವರಿಗೆ ಅರಿವದ. ಜೀವರಿಗೆ ಅವಿದ್ಯೆ ಇರುವುದರಿಂದ ಇವರಿಗೆ ಆವರಣ ಅದ. ಅವರ ಬ್ರಹ್ಮ ಸ್ವರೂಪ ಅದೀವಿ ಅನ್ನಂಥದ್ದು ಅವರ ಅರಿವಿಗಿಲ್ಲ, ಮರೆವಿನಲ್ಲಿ ಅದ. ಬರ್ಕೊಂಡ್ರ ಏನಾಯ್ತು? ಬ್ರಹ್ಮಜ್ಞಾನದಿಂದವೇ ವಿಷಯ ಏನು ಕೂಟಸ್ಥ ಸಾಕ್ಷಿ ಪ್ರಕಾಶವಾಗುತ್ತದೆ ಜೀವರಿಗೆ. ಜೀವರಿಗೆ ಬ್ರಹ್ಮಜ್ಞಾನ ಪಡೆದ ಮೇಲೆ ಅವರಿಗೆ ವಿಷಯ, ಕೂಟಸ್ಥ, ಸಾಕ್ಷಿ ಇದೆಲ್ಲ ಪ್ರಕಾಶ ಆಗ್ತದೆ. ಯಾವಾಗ ನೀವು ಬ್ರಹ್ಮಜ್ಞಾನ ಪಡ್ಕೊಂಡಿಲ್ಲ ಅಂದ್ರೆ ನಾಮರೂಪಗಳು ಕಾಣಿಸ್ತಾವ. ಬ್ರಹ್ಮಜ್ಞಾನ ಪಡ್ಕೊಂಡ ಮೇಲೆ ಏನಾಗ್ತದೆ? ವಿಷಯಗಳೆಲ್ಲ ಕೂಟಸ್ಥ, ಸಾಕ್ಷಿ, ಸ್ವರೂಪ ಅಂತೇಳಿ ಪ್ರಕಾಶ ಆಗ್ತದೆ. ಎಲ್ಲಾ ವಸ್ತುಗಳು ತನ್ನನ್ನ ಹಿಡ್ಕೊಂಡು ಎಲ್ಲಾ ವಸ್ತುಗಳೇನಾಗ್ತವ? ಬ್ರಹ್ಮ ಸ್ವರೂಪ ಅಂತೇಳಿ ಗೊತ್ತಾಗ್ತದೆ. ಯಾವಾಗ? ಬ್ರಹ್ಮಜ್ಞಾನದಿಂದ. ಬ್ರಹ್ಮಜ್ಞಾನ ಪಡ್ಕೊಳ್ಳೋದಕ್ಕಿಂತ ಮೊದಲು ನಾಮರೂಪಗಳು, ಭೇದ ಭಾವಗಳು, ರಾಗದ್ವೇಷಗಳು, ಪಾಪ ಪುಣ್ಯಗಳು ಎಲ್ಲ ಇರ್ತಾವ. ಯಾವಾಗ ಬ್ರಹ್ಮಜ್ಞಾನ ಪಡ್ಕೊಂಡ್ಬಿಟ್ರಿ ಆವಾಗ ಏನಾಗ್ತದ? ವಿಷಯಗಳು ಏನೇನದವ ಎಲ್ಲ ಹೆಂಗ್ ಕಾಣಿಸ್ತವ? ಕೂಟಸ್ಥ ಪರಮಾತ್ಮ ಸ್ವರೂಪ ಅಂತ ಕಾಣ್ಲಕತ್ತಿ ಬಿಡ್ತಾವ. ಬ್ರಹ್ಮಜ್ಞಾನ ತನ್ನನ್ನು ತಾನು ಕೂಟಸ್ಥ ಸಾಕ್ಷಿ ಅಂತ ತಿಳ್ಕೊತಾನ. ಎಲ್ಲ ಲೌಕಿಕ ವಸ್ತುಗಳನ್ನ ಬ್ರಹ್ಮ ಸ್ವರೂಪ ಅಂತ ತಿಳ್ತಾನ. ಈ ಕಡೆ ಏನ್ ಬರೀತೀರಿ? ಜೀವನದಲ್ಲಿ ಜೀವರಲ್ಲೇ ಬರ್ದಿರಲಿಲ್ಲ. ಈಗ ಬ್ರಹ್ಮಜ್ಞಾನದಿಂದವೇ ವಿಷಯ ಕೂಟಸ್ಥ ಸಾಕ್ಷಿ ಪ್ರಕಾಶವಾಗುತ್ತಾನೆ. ಜೀವರಲ್ಲಿ ಬರಿಬೇಕಿದು. ಅದು ಮುಗಿತು. ರಾಮಕೃಷ್ಣಾದಿಗಳಿಗೆ ಬ್ರಹ್ಮಜ್ಞಾನದ ಪ್ರಯೋಜನ ಇರುವುದಿಲ್ಲ ಅಂತ ಬರೆದ ಮೇಲೆ ಮುಗಿತು. ಈ ಕಡೆ ಬರಿಬೇಕಿದು. ಬ್ರಹ್ಮಜ್ಞಾನದಿಂದಲೇ ಏನಾಗ್ತದ? ಜೀವರುಗಳಿಗೆ, ನಿಮಗೆ ಜೀವರುಗಳಿಗೆ ಅಂತ ಬಂದ್ರೆ ಅರ್ಥ ಆಗ್ತದೆ. ಜೀವರುಗಳಿಗೆ ಬ್ರಹ್ಮಜ್ಞಾನದಿಂದಲೇ ಏನಾಗ್ತದ? ಎಲ್ಲಾ ವಿಷಯಗಳು ತನ್ನನ್ನು ಹಿಡ್ಕೊಂಡು ಏನಂತ ಕಾಣಿಸ್ತವ? ಬ್ರಹ್ಮ, ಕೂಟಸ್ಥ, ಸಾಕ್ಷಿ ಅಂತ ಕಾಣಿಸ್ತವ, ಪ್ರಕಾಶ ಆಗ್ತವ. ಯಾವಾಗ? ಬ್ರಹ್ಮಜ್ಞಾನ ಪಡ್ಕೊಂಡಂತ. ಈ ಕಡೆ ಏನು ಬರೀತೀರಿ? ಈಶ್ವರನಿಗೆ ಬಸವಾದಿ ಶರಣರಿಗೆ ಈಶ್ವರನಿಗೆ ನಾನು ಬ್ರಹ್ಮ ಸ್ವರೂಪನಿದ್ದೇನೆ ಎಂಬ ಜ್ಞಾನ ಇರ್ತದೆ. ಸಹಜವಾಗಿರುವುದರಿಂದ ಅಹಂ ಬ್ರಹ್ಮಾಸ್ಮಿ ಸರ್ವಂ ಬ್ರಹ್ಮಾಸ್ತಿ ಎಂಬುವುದು ಅವರಿಗೆ ಬ್ರಹ್ಮಜ್ಞಾನ ಪಡೆಯದೆಯೇ ಸಹಜವಾಗಿ ಪ್ರಕಾಶ ಆಗ್ತಿರ್ತದ. ಅವರಿಗೆ ಗುರುವಿನ ಬಳಿ ಕುಳಿತು ನೀವು ಬ್ರಹ್ಮಜ್ಞಾನ ಪಡೆದ ಮೇಲೆ ಜೀವರುಗಳಿಗೆ ನಿಮಗ ಆಗ್ತದ. ಎಲ್ಲಾನು ಬ್ರಹ್ಮ ಸ್ವರೂಪ ಅನ್ನೋದು ಅನುಭವ ನೀವು ಬ್ರಹ್ಮಜ್ಞಾನ ಪಡೆದ ಮೇಲೆ ಆಗ್ತದೆ. ಆದರೆ ಈ ಅವತಾರಿಕ ಪುರುಷರಿಗೆ, ಈಶ್ವರನಿಗೆ ಬ್ರಹ್ಮಜ್ಞಾನ ಪಡೆಯದೇ ಸಹಜವಾಗಿ
ಎಲ್ಲ ವಿಷಯಗಳು ಕೂಟಸ್ಥ ಸಾಕ್ಷಿ ಬ್ರಹ್ಮ ಅಂತೇಳಿ ಏನಾಗ್ತಿರ್ತವೆ, ಭಾನವಾಗುತ್ತಿರುತ್ತವೆ. ಆದ್ದರಿಂದ ಜೀವರುಗಳಿಗೆ ಈ ಕಡೆ ಜೀವರುಗಳು ಬರೀಬೇಕು, ಆ ಕಡೆ ಬರೆದ್ರ ಬ್ರಹ್ಮಜ್ಞಾನ ಪಡ್ಕೊಳ್ಳಲಾರ್ದೇನೆ ಸಹಜವಾಗಿ ಬ್ರಹ್ಮಜ್ಞಾನವಿಲ್ಲದೆ ಸಹಜವಾಗಿಯೇ ಎಲ್ಲ ವಿಷಯಗಳು ಬ್ರಹ್ಮಜ್ಞಾನ ಪಡೆಯಲಾರದೆ ಅವರು ಸ್ವಯಂ ಸಹಜವಾಗಿ ಅವರಿಗೆ ಏನಿರ್ತದೆ, ಅವಿದ್ಯೆ ಇರಂಗಿಲ್ಲಲ್ಲ, ಆವರಣ ಇರಂಗಿಲ್ಲ, ಭ್ರಾಂತಿ ಇರಂಗಿಲ್ಲ. ಹೀಗಾಗಿ ಅವರಿಗೆ ಸಹಜವಾಗಿ ಎಲ್ಲಾನು ಬ್ರಹ್ಮ ಸ್ವರೂಪನೇ ಕಾಣ್ತಿರ್ತದೆ. ಅವ್ರಿಗೇನು ತೊಂದರೆನೇ ಇಲ್ಲ. ತಾವು ಬ್ರಹ್ಮ ಅಂತ ತಿಳ್ಕೊಂಡಾರ, ಇಡೀ ಜಗತ್ತೆಲ್ಲ ಬ್ರಹ್ಮ ಅಂತ ತಿಳ್ಕೊಂಡು ಅವ್ರೇನ್ ಮಾಡ್ಲಕತ್ತಾರ, ಜಗತ್ತಿನ ಸೇವೆ ಮಾಡ್ಲಕತ್ತಾರ. ನಮ್ಮ ನಾಮ ರೂಪ ಕ್ರಿಯೆಗಳನ್ನ ನೋಡಿ ಅವ್ರೇನಾರ ಒಬ್ರಿಗೊಂದು ಮಾಡ್ಲಕತ್ತಾರೇನ್ರಿ? ಅವರು ಬ್ರಹ್ಮ ಸ್ವರೂಪ ಅಂತ ತಿಳಿದೇ ನಮ್ಮೆಲ್ಲರಿಗೆ ಸಮಾನವಾಗಿ ನೋಡ್ಲಕತ್ತಾರ. ಅವರು ತಿಳಿತ್ರ ಈಶ್ವರನಿಗೆ ತಾನು ಬ್ರಹ್ಮ ಸ್ವರೂಪನಿದ್ದೇನೆ ಎಂಬ ಜ್ಞಾನವು ಬ್ರಹ್ಮ ಜ್ಞಾನವಿಲ್ಲದೆ ಸಹಜವಾಗಿ ಎಲ್ಲವೂ ಬ್ರಹ್ಮವಾಗಿ ತಾನೇ ಬ್ರಹ್ಮ ಸ್ವರೂಪವಾಗಿ ಬಾಣ ಹೊಂದುತ್ತಾನೆ. ಅವನಿಗೇನು ಸದ್ಗುರುವಿನ ಬಳಿ ಹೋಗಿ ಬ್ರಹ್ಮಜ್ಞಾನ ಪಡೆಯುವ ಅವಶ್ಯಕತೆ ಈಶ್ವರನಿಗಿಲ್ಲ. ಅವ ಯಾವ ಗುರುಗಳ ಬಳಿ ಹೋಗೋದ್ ಬೇಕಾಗಿಲ್ಲ. ಆದ್ರೆ ಜೀವರುಗಳಿಗೆ ಅವಿದ್ಯಾ ಆವೃತ್ತಿ ಆದ ಕಾರಣ ಏನಾಗ್ತದ, ಇವನು ಬ್ರಹ್ಮಜ್ಞಾನ ಪಡೆದ ಮ್ಯಾಲ ಈಶ್ವರ ಹೆಂಗ್ ಅನುಭವಿಸ್ತಾನ ಹಂಗ ಇವನು ಅನುಭವಿಸ್ತಾನೆ. ಇವನು ಈಶ್ವರ ಸಮೀಪ ಹೋಗ್ಬಿಡ್ತಾನೆ, ಈಶ್ವರ ಸ್ವರೂಪ ಆಗಿಬಿಡ್ತಾನೆ. ಇವನು ಎಲ್ಲರನ್ನ ಒಂದೇ ರೀತಿ ನೋಡ್ಲಕ್ಕತ್ತಿ, ಒಂದೇ ರೀತಿ ಟ್ರೀಟ್ ಮಾಡ್ಲಕ್ಕತ್ತಿ ಬಿಟ್ಟೇವಂತಂದ್ರೆ ಮುಗೀತು. ಭೇದ ಭಾವ ಇಲ್ಲ, ನಾನು ಬೇರೆ ಅಲ್ಲ, ಅವ್ರು ಬೇರೆ ಅಲ್ಲ, ಎಲ್ಲರೂ ಒಂದೇ ಅನ್ನಂತ ಭಾವ ಯಾವಾಗ ಬಂತು ಮುಗೀತು. ಅದಕ್ಕೆ ಈ ಕಡೆ ಏನ್ ಬರೀಬೇಕು, ಜೀವರುಗಳಿಗೆ ಬ್ರಹ್ಮಜ್ಞಾನದ ಅವಶ್ಯಕತೆ ಇರುತ್ತದೆ. ಆದ್ದರಿಂದ ಅವರು ಸದ್ಗುರುಗಳಿಗೆ ಶರಣಾಗತಿ ಆಗಬೇಕು. ಈ ಕಡೆ ಏನ್ ಬರೀತೀರಿ, ಈಶ್ವರನಿಗೆ ಸದ್ಗುರುವಿನ ಬಳಿಗೆ ಹೋಗಿ ಬ್ರಹ್ಮಜ್ಞಾನ ಪಡೆಯುವ ಅವಶ್ಯಕತೆ ಇರುವುದಿಲ್ಲ. ಆದರೂ ಏನಾಗ್ಯದ, ಬಸವಣ್ಣವ್ರು ಯಾವ ಗುರುಗಳ ಹತ್ರ ಹೋದರು? ಬಸವಣ್ಣನವರು ಜಾತವೇದ ಮುನಿಗಳ ಹತ್ರ ಹೋದರು. ಗುರುಗಳದ ಅವಶ್ಯಕತೆ ಇಲ್ಲ ಅಂದ್ರೂ ಸಹಿತ ಅವತಾರಿಕ ಪುರುಷರಾದ ಬಸವಣ್ಣನವರು ಜಾತವೇದ ಮುನಿಗಳ ಹತ್ರ ಹೋದರು. ಶ್ರೀಕೃಷ್ಣ ಸಾಂದೀಪನಿ ಗುರುಗಳ ಹತ್ರ, ಮತ್ತೆ ಶ್ರೀರಾಮಚಂದ್ರ ವಶಿಷ್ಠ ಗುರುಗಳ ಹತ್ರ, ಆಮೇಲೆ ಬಸವಣ್ಣ ಅನ್ನೋದು ಸ್ವಲ್ಪ ನಾವು ಏನ್ ಮಾಡ್ಬೇಕು, ಶ್ರೀ ಬಸವೇಶ್ವರರು ಅನ್ಬೇಕು. ಶ್ರೀಕೃಷ್ಣ ಶ್ರೀರಾಮ ಹೆಂಗಂತೀವಿ, ಶ್ರೀ ಬಸವೇಶ. ಅದೇನ್ ನಮ್ಮ ಮನಿ ಮಗ ಅಂತೇಳಿ ವಚನ ಬರ್ದನಲ್ಲ, ಯಾರ ತಲೆ ಬರ್ದಾನ ಹೇಳ್ರಿ ಅದು ವಚನ?
ನಿಮ್ ತಲೆಯಾಗ ಎಲ್ಲದ ತನ್ನ ತಲೆಯಾಗ ಬರ್ಕೊಳ. ಇವ ವೀರಶೈವ ಪದ್ಧತಿಗೆ ಬಂದ್ಬಿಟ್ನಲ್ಲ, ವೀರಶೈವ ಪದ್ಧತಿ ತನ್ನ ಶೈವ ಪದ್ಧತಿ ಬಿಟ್ಟು ಮೂಲ ಶೈವ ಅದು ಪದ್ಧತಿ ಬಿಟ್ಟು ವೀರಶೈವ ಪದ್ಧತಿಗೆ ಬಂದ ಮೇಲೆ ಇವರೆಲ್ಲರಿಗೆ ಒಂದು ರಿಕ್ವೆಸ್ಟ್ ಮಾಡ್ಕೊಂಡ, ಏನಪ್ಪ ಇವನ್ಯಾರು ಎಕಡೆದ ಬ್ರಾಹ್ಮಣ ಬಂದ್ ಇದ್ರಾಗ ಸೇರ್ಕೊಂಡ ಅಂತ ಅಂದ್ಬೇಡ್ರಪ್ಪ ನನಗ, ಇವನಾರವ ಎನ್ನದಿರಯ್ಯ, ನನ್ನನ್ನ ನೀವೇನ್ ಅನ್ಬೇಕಪ್ಪ ಅಂತಂದ್ರೆ ಇವ ನಮ್ಮವ ಇವನು ನಮ್ಮ ಮನೆಯ ಮಗನೆಂದೆನಿಸಯ್ಯ ಕೂಡಲ ಸಂಗಮ ದೇವ ಅಂತೇಳಿ ತಾನು ಬೇರೆ ಪರಂಪರೆಯಿಂದ ಬಂದು ಈ ಪರಂಪರೆ ಒಳಗೆ ಸೇರುವಾಗ ಆ ದೀಕ್ಷೆ ತಗೊಂಡು ಆ ಜನರ ಮಧ್ಯೆ ಸೇರಿದಾಗ ಯಾವನು ಒಬ್ಬ ಬೇರೆ ಜಾತಿಯ ಬಂದು ಇಂಟರ್ ಕ್ಯಾಸ್ಟ್ ಬಂದು ಇದ್ರಾಗ ಸೇರ್ಕೊಂಡು ಏನೋ ತಂದೆ ನಡೆಸನಲ್ಲ ಅಂತ ಅನ್ಬೇಡ್ರಿ, ಇವ ನಮ್ಮ ಮನಿ ಮಗ ಅದನ ಅಂತ ಅನ್ರಿ ಅಂತ ಬರಬರತ್ತದೆ ಅರ್ಥ. ತಾನು ಈ ವೀರಶೈವರಲ್ಲಿ ಸೇರ್ಕೊಂಡು ಎಲ್ಲರೂ ಒಂದಾಗಿರೋಣ ಚಂದಾಗಿರೋಣ ಅಂತೇಳಿ ಅವನು ಬಂದು ಸೇರೋದಕ್ಕ ತನ್ನ ಬಗ್ಗೆ ತಾನು ಹೇಳ್ಕೊಂಡು ವಚನ ಕೂಡಲ ಸಂಗಮದಾಗ ಒಬ್ಬ ಎಲ್ಲರೂ ವೀರಶೈವರದಾಗ ಒಬ್ಬ ಬ್ರಾಹ್ಮಣ ಬಂದು ಒಪ್ಕೊಂಡ್ರ, ನಾನು ನಿಮ್ಮ ಮನಿ ಮಗ ಇದ್ದಂತ ತಿಳ್ಕೊರಪ್ಪ ಪ್ಲೀಸ್ ಹಂಗ ಅನ್ಕೋಬೇಡ್ರಿ ಅಂತೇಳಿ ಹೋಗಿ ಸೇರ್ಕೋಬೇಕಾದ್ರೆ ಸುಮ್ಮನೆ ಸೇರಿಸ್ಕೋತಾರನ್ರಿ. ಕಾಲೇಜ್ನಾಗ ಹಾಸ್ಟೆಲ್ನಾಗ ಹೊಸ ಹುಡುಗರು ಬಂದ್ ಕೂಡ್ಲೇನೆ ಅವ್ರದೇ ಒಂದು ಪ್ರಭಾವ ಇಟ್ಕೊಂಡಿರ್ತಾರ ಕಾಲೇಜ್ನಾಗ. ಅವ್ರು ಯಾವ ಹೊಸ ಹುಡುಗರು ಬಂದು ಹೆಂಗಾರ ಮಾಡ್ಲಿಕ್ಕತ್ತಾರ ಅವ್ರಿಗೆಲ್ಲ ಅವ್ರು ಇದು ಮಾಡಿದಾಗ ಅವಾಗ ನಾವು ನಿಮ್ ಜೂನಿಯರ್ಸ್ ಅದೀವಪ್ಪ, ನಿಮ್ಮಂಗೆ ಮತ್ ಮುಂದಿನ ವರ್ಷ ನೀವು ಕುಂದ್ರೆ ಬೆಂಚಿಗೆ ಕೂತು ಓದೋರು ಇರ್ತೀವಿ, ನಾವು ನೀವು ಒಂದೇ ಇದೀವಿ ಅಂತ ಹೇಳಕ್ಕೆ ಅವು ಮೊದಲು ಹೊಸದಾಗಿ ಬಂದು ಹುಡುಗರು ರಿಕ್ವೆಸ್ಟ್ ಮಾಡ್ಕೊಂಡು ಅವ್ರ ಸಂಗಟ ಫ್ರೆಂಡ್ಶಿಪ್ ಮಾಡ್ಕೋತಾವ ಇಲ್ಲ. ಹಂಗ ಇದು ಇಂಟರ್ ಕ್ಯಾಸ್ಟ್ ಆಸಾಮಿ ಬೇರೆ ಕ್ಯಾಸ್ಟ್ ನಾವು ಬಂದು ಇದ್ರಾಗ ಸೇರ್ಕೊಂಡನಂತಂದಾಗ ನನಗ ನಿಮ್ಮ ಮನಿ ಮಗ ಅಂತ ತಿಳ್ಕೊರಿ ಅಪ್ಪ, ಬ್ಯಾರೆ ಅಂತ ತಿಳ್ಕೊಬೇಡ್ರಿ ಅಂತ ರಿಕ್ವೆಸ್ಟ್ ಮಾಡ್ಕೊಂಡಂತ ವಚನ. ಅದಕ್ಕೆ ಇವರಿಗೆ ಈ ಅವತಾರಿಕ ಪುರುಷರಿಗೆ ಶ್ರೀ ಬಸವೇಶ್ವರರು, ಶ್ರೀ ಕೃಷ್ಣ ಬಸವಣ್ಣನ ಅಪ್ಪಟ ಭಕ್ತ ನಾನು, ಅವನ ಪಾದದ ಧೂಳಿನೂ ಅಲ್ಲ ನಾನು, ಅಷ್ಟು ನನಗೆ ಅಭಿಮಾನದ ಒಳಗೆ. ಆದ್ರ ಈ ನಕಲಿ ಬಸವ ಭಕ್ತರು ಅದರ ಅರ್ಥ ತಪ್ಪಿಸಿ ದಾರಿ ತಪ್ಪಿಸಿ ತಾವು ದಾರಿ ತಪ್ಪಿ ನಮ್ಮನ್ನ ದಾರಿ ತಪ್ಪಿಸಿ ಎಲ್ಲ ಅಪಾರ್ಥಗಳನ್ನ ಮಾಡಿ ಅದನ್ನು ಹೊಲಸಿಡಿಸ್ಯಾರಲ್ಲ, ಅವರಿಗೆ ಕಟ್ಟ ವಿರೋಧಿ ನಾನು. ಹೊಲಸು ಮಾಡ್ಲಕತ್ತಾರಲ್ರಿ, ನದಿ ಒಳಗ ಶುದ್ಧ ಜಲ ಶುದ್ಧ ಸರೋವರ ರೂಪದಲ್ಲಿರೋಂಥ ವಚನ ಸಾಹಿತ್ಯ ಹೊಲಸು ಮಾಡ್ಲಕತ್ತಾರಲ್ಲ, ತಮ್ಮ ಹೊಲಸು ಬುದ್ಧಿ ಇದ್ರಾಗ ಸೇರಿಸ್ಲಕತ್ತಾರಲ್ಲ, ಅದಕ್ಕೆ ನಮಗೆ ವಿರೋಧ. ನಾವೇನು ಅವ್ರಿಗೆ ವೈಯಕ್ತಿಕವಾಗಿ ಯಾರಿಗೂ ವಿರೋಧಿ ಇಲ್ಲ, ಎಲ್ಲರೂ ಒಂದೇ. ಬ್ರದರ್ಹುಡ್ ಆಫ್ ಹ್ಯೂಮ್ಯಾನಿಟಿ, ಫಾದರ್ಹುಡ್ ಆಫ್ ಡಿವಿನಿಟಿ. ದೇವರ ಒಬ್ಬನೇ ತಂದೆಯ ಮಕ್ಕಳು ನಾವು. ಮಾನವೀಯ ದೃಷ್ಟಿಯಿಂದ ನಾವೆಲ್ಲರೂ ಒಂದೇ ತಂದೆಯ ಮಕ್ಕಳು, ಸಹೋದರರು. ಬ್ರದರ್ಹುಡ್ ಆಫ್ ಹ್ಯೂಮ್ಯಾನಿಟಿ, ಫಾದರ್ಹುಡ್ ಆಫ್ ಡಿವಿನಿಟಿ. ಯಾರ ಬಗ್ಗೆನೂ ನಮಗೆ ವೈಯಕ್ತಿಕ ದೇಶ ಇಲ್ಲ. ನಮ್ಮ ಚಿಲ್ಲರೆ ಬುದ್ಧಿಗಳನ್ನ ಖರ್ಚು ಮಾಡಿ ಅದ್ರಾಗ ಕಲಿಸಿ ಅದಕ್ಕೆ ಅಪಾರ್ಥ ಕಲ್ಪಿಸಿ ಅದಕ್ಕೆ ಹೊಲಸು ಮಾಡ್ತೀವಲ್ಲ, ಅದರ ವಿರೋಧವೇನು. ಈ ಅರ್ಥ ಗೊತ್ತಿಲ್ಲ ಅಂದ್ರೆ ಏನು, ನೀವು ಬಸವಣ್ಣನ ವಚನಗಳನ್ನ ಬಸವಣ್ಣನಾಗಿ ನೀವೇ ಬಸವಣ್ಣನಾಗಿ ಬಸವಣ್ಣನ ವಚನಗಳನ್ನ ಓದಿದ್ರೆ ಅರ್ಥ ಆಗ್ತದೆ. ನಿಶ್ಚಲದಾಸನಾಗಿ ವಿಚಾರ ಸಾಗರ ಓದ್ಬೇಕು, ಅಕ್ಕ ಮಹಾದೇವಿಯಾಗಿ ನಾವು ಅಕ್ಕನ ವಚನಗಳು ಓದ್ಬೇಕು. ನಾನೇ ಅಕ್ಕ ಮಹಾದೇವಿ ಅಂತ ತಿಳ್ಕೊಂಡು ಅದು ಅಕ್ಕನ ವಚನ ಓದ್ಬೇಕು, ಅದು ತಾನೇ ಅನುಭವಕ್ಕೆ ಬಂದ್ಬಿಡ್ತು.
ಈಗ ಬಸವಣ್ಣ ತನ್ನ ಜೀವನದ ಸ್ಥಿತಿಯನ್ನೇ ಕುರಿತು ಹೇಳಿದ ವಚನ. ಬ್ಯಾರೆ ಪರಂಪರೆ ಒಳಗೆ ಹೋಗಿ ಸೇರ್ಕೊಂಡ್ರೆ ಸುಮ್ಮಿರ್ತೀರ? ನಿಮ್ಮ ಮಕ್ಕಳು ಯಾರ್ಯಾರ ಒಂದು ಬ್ಯಾರೆ ಜಾತಿದ ಹುಡುಗಿನ ತಗೊಂಡ್ ಬಂದು ಮದುವೆ ಮಾಡ್ಕೊಂಡು ಮನೆಗೆ ಇಟ್ಕೊಂಡ್ರೆ ಅಕ್ಕಿನ ಹೆಂಗ್ ನೋಡ್ತೀರಿ? ನೀವರೇ ಹೊರಗೆ ಓದ್ತೀರಿ, ಅಕ್ಕಿನರೇ ಹೊರಗೆ ಹಾಕ್ತೀರಿ. ನಿಮ್ಮ ಜಾತಿದಿದ್ರೆ ಅಷ್ಟೇ ಸುಮ್ಮಿರ್ತೀರಿ. ಅದು ಮತ್ತೆ ನಿಮಗೆ ಅಡ್ಜಸ್ಟ್ ಆದ್ರೆ ಸರಿ, ಇಲ್ಲ ಅಂತಂದ್ರೆ ಮತ್ತೆ ಬಹು ಮಾಡ್ತೀರ. ಅವ್ರು ಹೋಗಿ ಇನ್ನೊಬ್ಬರದಾಗ ಸೆಟ್ ಆಗಿ ಜಾಯಿನ್ ಆಗಿ ಅವ್ರೆಲ್ಲರ ತಲೆ ಮೇಲೆ ಹಾರಿ ಎಲ್ಲರ ಮೇಲೆ ಹೋಗಿ ಅವ್ರ ಗುರು ಸ್ವರೂಪ ಆಗ್ಬೇಕಾದ್ರ ಎಂತ ಎಂತ ಸಾಧನೆ ಆಗಿರ್ಬೇಕು, ಅವ್ನ್ ಎಷ್ಟು ಕಷ್ಟ ಇರ್ಬೇಕು. ಡಾಕ್ಟರ್ ಅಂಬೇಡ್ಕರ್ನ ಕಾಲ ಈಗ ಸಹಿತ ಇನ್ನ ಕಷ್ಟದಾಗದರವರು. ಅಂಬೇಡ್ಕರ್ನ ಕಾಲದೊಳಗ ಹಿಂದ ಸ್ವಾತಂತ್ರ್ಯ ಪೂರ್ವದಲ್ಲಿ ಎಂತ ಕಷ್ಟ ಇರ್ಬೇಕು ಅವ್ರು. ಅಂಬೇಡ್ಕರ್ ಎಂತ ಅಪಮಾನ, ಎಂತ ಹಿಂಸೆ, ಏನ್ ಕಷ್ಟ ಇತ್ತು ಅವ್ರದೆಲ್ಲ. ಒಂಚೂರು ನಾವು ಮಾತಾಡೋದ್ರಾಗ ಹೆಚ್ಚು ಕಡಿಮೆ ಆಯ್ತಂದ್ರೆ ಅಪಮಾನ ಅಂತ ತಿಳ್ಕೊತೀವಿ. ಮಾತಾಡೋದ್ರಾಗ ಸಣ್ಣ ಸಣ್ಣ ವಿಚಾರ, ಸಣ್ಣ ಮಾತಿ. ನಾಗರತ್ನಮ್ಮವ್ರು ಹೇಳಿದ್ರು ಒಂದು ಮಾತು. ಅವ್ರ ಅಣ್ಣಗ ಅತ್ತಿಗೆಗೆ, ಅವ್ರ ಅಣ್ಣ ಅತ್ತಿಗೆಗೆ ಲಗ್ನಕ್ಕೆ ಕರಿಲಕ್ಕೆ ಹೋದಾಗ ಮನೆಯಾಗೆಲ್ಲ ಕರೆದೇ ಬಂದಾರತ್ತೆ. ಎಲ್ಲ ಕರೆದೆಲ್ಲ ಹೇಳಿ ಕೇಳಕ್ ಬಂದಾರ. ಮನಿ ಬಿಟ್ಟು ಹೊರಗೆ ಬಂದು ನಿಂತಾಗ ಅವಾಗ ಅಣ್ಣ ಬರೀಬೇಕು ನೋಡತ್ತೇನ ಅಂದ್ ಬಂದ್ಬಿಟ್ರತ್ತ. ಅವನಿಗೆ ಒಬ್ಬನಿಗೆ ಕರೆದಾರ, ನಾನ್ಯಾಕೆ ಬರ್ಲತ್ತ. ಅತ್ತಿಗೆ ಬರಲೇ ಇಲ್ಲ ಮುಂದೆ, ಯಾವ ಲಗ್ನಕ್ಕೆ ಬಂದಿಲ್ಲ, ಯಾವ ಕಾರ್ಯಕ್ರಮಕ್ಕೆ ಬಂದಿಲ್ಲ. ಸಣ್ಣ ಮಾತು. ಕಡಿಗೆ ಬರಾಗ ಮಾತಾಡಿಸ್ತಾರಲ್ರಿ ಲಾಸ್ಟಿಗೆ. ಯಾರು ಒಬ್ರಿಗೆ ಇಬ್ಬರಿಗೆ ಮಾತಾಡಿಸ್ಲಕ್ ಸಾಧ್ಯ? 25 ಮಂದಿ ನಿಂತಿರ್ತಾರೆ ಕಳಿಸ್ಲಕ್. ಓಸು ಮಂದಿಗೆ ಹೆಸರು ತೊಗೊಂಡು ಮಾತಾಡಿಸ್ಲಕ್ ಆಗ್ತದ? ಯಾರಿಗೂ ಒಬ್ಬರಿಗೆ ಬಾರಪ್ಪ ಮುಖ್ಯ ವ್ಯಕ್ತಿ ಕರೆದ್ರೆ ಅವ್ರ ಅಣ್ಣಗೆ ಅಟ್ಟೆ ಕರೆದಾರ, ನಾ ಕರೆದೆ. ಇಷ್ಟು ಎಲ್ಲ ಚಂದ ಅನುಕೂಲ ಇದ್ದು ಜ್ಞಾನ ಇದ್ದು ಹಿಂಗ್ ತಿಳ್ಕೊತೀವಿ. ಹಿಡಿದು ತುಳಿತಕ್ಕೆ ಒಳಗಾದಂತ ಅಲಕ್ಷ್ಯಕ್ಕೆ ಒಳಗಾದಂತ ಒಂದು ಸಮುದಾಯದ ಪ್ರತಿನಿಧಿಯಾಗಿ ಬೆಳಿಬೇಕಾದ್ರೆ ಅಂಬೇಡ್ಕರ್ ಹೆಂಗ್ ಬೆಳೆದಿರ್ಬೇಕು ವಿಚಾರ ಮಾಡ್ಬೇಕು. ಒಂದು ಸ್ವಲ್ಪ ನಾವು ವಿಚಾರ ಮಾಡಬೇಕು. ಅವನ್ ಯಾವ ರೀತಿ ತಯಾರಾದ, ಹ್ಯಾಂಗ ಸಂವಿಧಾನ ರಚನೆ ಮಾಡಿದ್ರು, ಯಾವ ರೀತಿ ಇವತ್ತಿಗೆ ಸಹಿತ ಅವರು ಸಂವಿಧಾನ ರಚನೆ ಮಾಡಿ ದೇಶ ನಡೆಸ್ಲಕತ್ತಾರ ಅಂದ್ರೆ ಅದು ಹೆಂಗ ಕೆಪಾಸಿಟಿ. ಪರಮಾತ್ಮ ಈಶ್ವರ ಸ್ವರೂಪ ಹೌದಂತೀರ? ಅಂತದ್ ಈಶ್ವರ ಶಕ್ತಿ ಇದ್ರೆ ಅವೆಲ್ಲ ಮಾಡ್ಲಕ್ ಬರ್ತದೆ. ಯಾರು ಬೇಕವ್ರಿಗೆ ಏನ್ ಬೇಕಾದ್ ಮಾಡ್ಲಕ್ ಅವತಾರಿಗಳವ್ರೆಲ್ಲ. ನೋಡು, ಒಬ್ಬೊಬ್ಬರದ್ದು ವಿಚಾರ ನೋಡ್ಬೇಕು. ಮಹಾತ್ಮ ಗಾಂಧಿಯಾಗೆ ನೋಡ್ಬೇಕು ನಾವು. ಸುಮ್ಮನೆ ಯಾರು ಬೇಕವ್ರು ಬೈತಾರ ನಾವು ಬೈಯೋದಲ್ಲ. ನೆಹರು ಆಗೆ ನೋಡ್ಬೇಕು, ಇಂದಿರಾ ಗಾಂಧಿಯಾಗೆ ನೋಡ್ಬೇಕು. ಎಲ್ಲ ಅವ್ರವ್ರ ಸ್ಥಾನದಾಗ ನಿಂತು ನಾವು ನೋಡ್ಬೇಕು. ಜಗತ್ ಹೆಂಗ್ ನೋಡಿದ್ರು, ಅವ್ರಿಗೆ ಹೆಂಗ್ ಅನ್ನಿಸ್ತು, ಅವ್ರ ಅನುಭವ ಹೆಂಗ. ಈಗ ಸುಮ್ಮನೆ ಸಿದ್ದರಾಮಯ್ಯ ಬೈತಾರೆ. ಸಿದ್ದರಾಮಯ್ಯ ಆಗಿ ನೋಡಿದ್ರೆ ಕರೆಕ್ಟೇ ಅದು, ಅವು ಮಾಡ್ಲಕ್ಕಂತ ಹಿಂಗಿರ್ತಾವ. ಅದಕ್ಕೆ ಏನಾಗ್ತಿತ್ತು, ಅಂಬೇಡ್ಕರ್ ಮಹಾತ್ಮ ಗಾಂಧಿ ಇಬ್ರು ಮಾಡದೇ ಅಸ್ಪೃಶ್ಯರ ಉದ್ಧಾರ. ಇಬ್ರು ಮಾಡಿದ್ದು ಅದೇ ಕೆಲಸ ಮಾಡ್ಯಾರ ಅವ್ರು. ಇಡೀ ಜೀವನದಾಗ ಮೇಜರ್ ವರ್ಕ್ ಅದೇ ಮಾಡ್ಯಾರ ಅವ್ರು. ಅಸ್ಪೃಶ್ಯರ ಉದ್ಧಾರ ಮಾಡಮ್ ಅಂತ ಹೇಳಿ ಎಲ್ಲ ಕರೆಸಿ ಜನರಿಗೆ ಕುಂದಿರಿಸಿ ಮೀಟಿಂಗ್ ಮಾಡಿ ಅವ್ರಿಗೆ ಅರಿವು ತುಂಬಿ ಜ್ಞಾನ ಮಾಡಿ ಎಲ್ಲ ಮಾಡಿ ಮಹಾತ್ಮ ಗಾಂಧಿ ಟೈಮ್ ಪ್ರಕಾರ ಎದ್ದೋಗ್ಬಿಡ್ತಿದ್ರು ಅವ್ರು. ಮಹಾತ್ಮ ಗಾಂಧಿ ಟೈಮ್ ಆಗುನ ಅವ್ರು ಎದ್ದು ಮತ್ತೆ ಬೇರೆ ಕೆಲ್ಸಕ್ಕೆ ಹೋಗ್ತಿದ್ರು. ಭಾರಿ ಟೈಮ್ ಪಾಬಂದಿ ಮನುಷ್ಯ. ಟೈಮ್ ಆಗುನ ಎದ್ದೋಗ್ಬಿಡ್ತಿದ್ರು. ಅವ್ರು ಎದ್ದು ಆದ್ಮೇಲೆ ಅಂಬೇಡ್ಕರ್ ಇನ್ನೂ ಒಂದು ತಾಸು ಕೂತು ಆ ಜನರ ಜೊತೆಗೆ ಮೀಟಿಂಗ್ ಮಾಡ್ತಿದ್ರು. ಒಂದು ತಾಸು ಮೀಟಿಂಗ್ ಮಾಡಿ ಎಲ್ಲ ಸಮಾಧಾನ ಮಾಡಿಕೊಂಡು ಹೋಗ್ತಿದ್ರು ಅಂಬೇಡ್ಕರ್. ಅದು ಮಹಾತ್ಮ ಗಾಂಧಿ ಗೊತ್ತಿರಲಿಲ್ಲ. ಯಾರೋ ಒಬ್ಬರು ಮಹಾತ್ಮ ಗಾಂಧಿಗೆ ಒಯ್ದು ಚುಚ್ಚಿಬಿಟ್ರು. ನಾನು ಎದ್ದು ಬಂದ ಮೇಲೆ ನೀ ಇನ್ನೂ ಒಂದು ತಾಸು ಮೀಟಿಂಗ್ ಮಾಡ್ತಿದ್ದ, ಏನ್ ಮೀಟಿಂಗ್ ಮಾಡ್ತಿದ್ದ ಕೇಳಿದ್ನಂತ. ಯಾರು ಕೇಳಿದ್ರು? ಗಾಂಧಿ ಯಾರಿಗೆ? ಅಂಬೇಡ್ಕರ್ಗೆ. ನಾ ಎದ್ದು ಆದ್ಮೇಲೆ ಒಂದ್ ತಾಸು ಕೂತ್ ಮಾತಾಡ್ತಿರ್ತ, ಏನ್ ಮಾತಾಡ್ತವ್ರ ಸಂಘಟನೆ? ನೀವು ಏನ್ ಮೀಟಿಂಗ್ ಮಾಡ್ತೀರಿ ಆ ವಿಷಯ ಗಪ್ಪು ಕುಂದಿರ್ಬೇಡ.
ಭೀಮಣ್ಣ ಗಪ್ ಕುಂದ್ರಬೇಡ, ಒಂದಿಟ್ಟು ಹೇಳು, ಏನ್ ಮಾತಾಡ್ತಿ ಹೇಳು ಅಂದ್ರೆ ಅಂಬೇಡ್ಕರ್ ಗಪ್ ಕೂತ್ಬಿಡ್ತಿದ್ ನಾನು, ಏನೂ ಹೇಳ್ತಿದ್ದಿಲ್ಲ. ಅವಾಗ ಗಾಂಧಿ ಅಂದ್ರತ್ತ, ನನ್ನನ್ನ ನಿಮ್ಮ ಒಂದು ದತ್ತು ಮಗ ಅಂತೇಳಿ ತಿಳ್ಕೊಳ್ರಿ, ನೀವೇನು ಉದ್ಧಾರ ಆಗ್ಬೇಕಂತೀರಿ, ನಾನು ಅದೇ ಉದ್ಧಾರದ ಕೆಲಸ ಮಾಡೋದಕ್ಕೆ ನಿಮ್ ಜೊತೆಗೆ ಪ್ರಯತ್ನ ಮಾಡಿ ಶೌಚಾಲಯಗಳನ್ನ ತೊಳೆದು ಸ್ವಚ್ಛ ಮಾಡ್ಲಕತ್ತೀನಿ. ಅಲ್ಲಿ ಒಂದು ನಿಮ್ಮ ದತ್ತು ಮಗನಂತ ತಿಳ್ಕೊರಿ, ನನಗ ದತ್ತು ಮಗನಂತ ತಿಳ್ಕೊರಿ ಅಂತ ಹೇಳ್ತಾರೆ. ಆವಾಗ ಅಂಬೇಡ್ಕರ್ ಒಂದೇ ಮಾತಾಡ್ತಾನೆ ಗಾಂಧೀಜಿ, ಮಹಾತ್ಮಾಜಿ ಎಷ್ಟಿದ್ರು ನೀವು ದತ್ತು ಮಗನೇ, ಮನಿ ಮಕ್ಕಳ ಸಮಸ್ಯೆ ದತ್ತು ಮಗನಿಗೆ ಎಂದೂ ಅರ್ಥ ಆಗಂಗಿಲ್ಲ. ಮನಿ ಮಕ್ಕಳ ಸಮಸ್ಯೆ ಮನಿ ಮಕ್ಕಳಿಗೆ ಅರ್ಥ ಆಗ್ತದೆ ಹೊರತು ದತ್ತು ಮಗನಿಗೆ ಎಂದೂ ಅರ್ಥ ಆಗಂಗಿಲ್ಲ. ಎಷ್ಟು ಸೂಕ್ಷ್ಮದ ವಿಷಯ ಬರ್ತದೆ. ಅಲ್ಲಿ ಬಸವ ಹೆಂಗ ಶೈವ ಧರ್ಮದಿಂದ ವೀರಶೈವ ಧರ್ಮದವರಲ್ಲಿ ಹೋಗಿ ನಿಮ್ಮ ಮನಿ ಮಗ ಅಂತ ತಿಳ್ಕೊರಪ್ಪ ಅಂತ ಹೆಂಗ ತಿಳ್ಕೊಂಡ, ಅದೇ ರೀತಿ ಮಹಾತ್ಮ ಗಾಂಧಿ ಕೂಡ ಏನ್ ಮಾಡ್ಲಕತ್ತಾನ, ಅಂಬೇಡ್ಕರ್ ಸಮುದಾಯಕ್ಕ ನಿಮ್ಮ ದತ್ತು ಮಗ ಅಂತ ನನ್ನ ತಿಳ್ಕೋರಿ ಅಂದತ್ನಾಗ ಅವ್ರು ಏನ್ ಹೇಳ್ತಾರ, ನೀವು ದತ್ತು ಮಗ ಅಂದ್ರೆ ದತ್ತು ಮಗನೇ ಖರೆ ಒಪ್ಕೋತೀವಿ, ಆದ್ರೆ ನಿಮ್ಗೆ ಮನಿ ಮಕ್ಕಳ ಸಮಸ್ಯೆ ನಿಮ್ಗೆ ಅರ್ಥ ಆಗಂಗಿಲ್ಲ ಅಂತ ಹೇಳ್ತಾರೆ. ಅಂದ್ರೆ ಎಷ್ಟು ಜಟಿಲ ಇರ್ಬೇಕಾದ ಸಮಸ್ಯೆ ಅಂತ ಅವ್ರು ಅನುಭವಿಸ್ಬೇಕತ್ತಾರ. ಈಗ ಸ್ವತಃ ಅವ್ರು ಅನುಭವಿಸುವ ಕಷ್ಟ ಮಹಾತ್ಮ ಗಾಂಧಿಗೆ ಏನ್ ಅರ್ಥ ಆಯ್ತು, ಅಗ್ರಿ ದೊಡ್ಡ ಗೌರವ ಸ್ಥಾನದಾಗಿದ್ದವರಿಗೆ ಇದೇನ್ ಅರ್ಥ ಆಯ್ತು, ಅವ್ರ ಸಂಕಟ ಅವರಿಗೆ, ಅವರು ಆ ಸಂಕಟದಿಂದ ಪಾರು ಮಾಡ್ಬೇಕಂತ ಏನೆಲ್ಲ ವ್ಯವಸ್ಥೆ ಮಾಡಿ ಹೋದ್ರು. ಅವತಾರ ಅದಕ್ಕೆ ಇಲ್ಲೇನಾಯ್ತು, ಇವರೆಲ್ಲ ಗುರುಗಳ ಬಳಿಗೆ ಹೋಗಿ ಸಾಧನೆ ಮಾಡಿದರು. ಗುರುಗಳ ಬಳಿ ಹೋಗಿ ಸಾಧನೆ ಮಾಡುವ ಅವಶ್ಯಕತೆ ಇಲ್ಲ ಅಂದ್ರೂ ಕೂಡ ಶ್ರೀ ಬಸವೇಶ್ವರರು ಜಾತವೇದ ಮುನಿಗಳ ಹತ್ರ, ಶ್ರೀಕೃಷ್ಣ ಪರಮಾತ್ಮ ಸಾಂದೀಪನಿ ಗುರುಗಳ ಹತ್ರ, ಶ್ರೀರಾಮದೇವರು ವಸಿಷ್ಠ ಗುರುಗಳ ಹತ್ರ, ಎಲ್ಲ ಮಹಾತ್ಮರು ಅವತಾರಿಕ ಪುರುಷರು ಒಬ್ಬೊಬ್ಬ ಗುರುಗಳ ಬಳಿ ಹೋಗಿ ಸಾಧನೆ ಮಾಡಿದರು. ಆ ಗುರುಗಳು ಕೊಡುವ ಜ್ಞಾನದಿಂದ ಆ ಅವತಾರಿಕ ಪುರುಷರಿಗೆ ಏನೇನೂ ಪ್ರಯೋಜನವಿರಲಿಲ್ಲ. ಬರ್ಕೊಂಡ್ಬಿಡ್ರಿ. ಯಾಕಂದ್ರೆ ಅವರಿಗೆ ಗೊತ್ತಿತ್ತು ನಾವು ಈಶ್ವರ ಸ್ವರೂಪರು, ನಾವು ಬ್ರಹ್ಮ ಸ್ವರೂಪರು ಅಂತೇಳಿ ಅವರಿಗೆ ತಮ್ಮ ಅರಿವಿನ ಬಗ್ಗೆ ವಿಸ್ಮೃತಿ ಇರಲಿಲ್ಲ, ಅವರಿಗೆ ಅವಿದ್ಯೆ ಇರಲಿಲ್ಲ. ಹೀಗಾಗಿ ಆ ಗುರು ಕೊಟ್ಟ ಬ್ರಹ್ಮಜ್ಞಾನದಿಂದ ಅವ್ರಿಗೇನು ಪ್ರಯೋಜನ ಇರಲಿಲ್ಲ. ಭಕ್ತ ಪ್ರಹ್ಲಾದಗೆ ಯಾ ಗುರು ರೀ? ಅವರು ಆಶ್ರಮಕ್ಕೆ ಹೋಗಿ ಸಾಲಿ ಕಲ್ತಾರ. ಅವರು ಪ್ರಹ್ಲಾದ ಕರೆದ್ರ ಪರಮಾತ್ಮನ ಕಂಬದಾಗೆ ಕರ್ಕೊಂಡು ತಂದು ತೋರ್ಸೋವನ್ನ ಅಂತ ಒಂದು ಅವತಾರಿ ಪುರುಷನಿಗೆ ಯಾ ಗುರು ಇರ್ಲಕ್ ಸಾಧ್ಯ ಅದರಲ್ಲಿ. ಆದ್ರೂ ಅವ್ರ ಗುರುಗಳ ಬಳಿ ಹೋಗಿ ಸಾಧನೆ ಮಾಡ್ಯಾರ. ಯಾಕೆ ಮಾಡಿದ್ರು? ಹಂಗ? ಲೌಕಿಕ ಜೀವಿಗಳ ಆದರ್ಶಕ್ಕಾಗಿ. ಅವ್ರ ಗುರುಗಳ ಹತ್ರ ಹೋಗಲಿಲ್ಲ, ಅವ್ರ ಗುರುಗಳನ್ನ ಮಾಡ್ಕೊಳ್ಳಿಲ್ಲ ಅಂತಂದ್ರೆ ಲೌಕಿಕ ಜೀವಿಗಳು ಕೂಡ ಗುರುಗಳ ಬಳಿ ಹೋಗಂಗಿಲ್ಲ, ಇವರಿಗೆ ಗುರುವಿನ ಮಹತ್ವ ಗೊತ್ತಾಗಂಗಿಲ್ಲ. ಅವಿದ್ಯೆಯಿಂದ ಆವೃತವಾದ ಲೌಕಿಕ ಜೀವಿಗಳು ಗುರುವಿನ ಬಳಿಗೆ ಹೋಗ್ಲಿ ಅಂತ ಅವಿದ್ಯಾ ರಹಿತವಾದ ಮಾಯಾ ಸಹಿತವಾದಂತ ಅವತಾರಿಕ ಪುರುಷರಿಗೆ ಅದರ ಅವಶ್ಯಕತೆ ಇಲ್ಲಂದ್ರೂ ಸಹಿತ ಇತರ ಜೀವಿಗಳು ನಮ್ಮನ್ನು ನೋಡಿ ಗುರುಗಳ ಬಳಿ ಹೋಗಿ ಸಾಧನೆ ಮಾಡಲಿ ಅಂತ ಅವಿದ್ಯಾ ಆವೃತ ಜೀವಿಗಳ ಆದರ್ಶಕ್ಕಾಗಿ ಮಾಯಾ ಆವೃತ ಅವತಾರಿಕ ಪುರುಷರು ಸದ್ಗುರುಗಳ ಬಳಿಗೆ ಹೋಗಿ ಆಧ್ಯಾತ್ಮ ಸಾಧನೆ ಮಾಡಿದರು. ಇನ್ನ ಹೆಂಗ ಹೇಳ್ಬೇಕು? ವಿಷಯ ಸೂಕ್ಷ್ಮ ಆದ, ನಿಮಗೇನು ಗೊತ್ತಿಲ್ಲದ ವಿಷಯ ಅಲ್ಲಿದು, ಎಲ್ಲ ಗೊತ್ತಿದ್ದ ವಿಷಯ ಏನದ ಅದರೊಳಗ ಕೆಲವೊಂದು ಸೂಕ್ಷ್ಮವಾದ ಅಂಶಗಳನ್ನ ಈ ರೀತಿ ತಿಳಿಸಿ ಹೇಳಕತ್ತಾರ. ಅದಕ್ಕೆ ಯಾವ ಪ್ರಕಾರ
ಜೀವನ್ಮುಕ್ತ ವಿದ್ವಾನರಿಗೆ ನಿರಾವರಣ ಆತ್ಮನನ್ನು ವಿಷಯ ಮಾಡುವಂಥ ಅಹಂ ಬ್ರಹ್ಮಾಸ್ಮಿ ಎಂಬ ಅಂತಃಕರಣ ವೃತ್ತಿಯು ಆವರಣ ಭಂಗಾದಿಗಳಲ್ಲಿ ಯಾವ ಪ್ರಯೋಜನವೂ ಇಲ್ಲದೆ ಹೇಗೆ ಇರುತ್ತವೆಯೋ ಅವರಿಗೇನು ಆವರಣ ಭಂಗ ಮಾಡೋ ಅವಶ್ಯಕತೆನೇ ಇಲ್ಲ ಮಹಾತ್ಮರಿಗೆ. ಯಾಕಂದ್ರೆ ಅಲ್ಲಿ ಆವರಣನೇ ಇಲ್ಲ ಅವರಿಗೆ. ಅದರಂತೆ ಈಶ್ವರನಿಗಾದರೂ ಆವರಣ ಭಂಗವೇ ಮೊದಲಾದ ಪ್ರಯೋಜನ ಇರುವುದಿಲ್ಲ. ಈಶ್ವರನಿಗಾದರೂ ಆವರಣ ಭಂಗವೇ ಮೊದಲಾದವುಗಳ ಪ್ರಯೋಜನ ಇಲ್ಲದೆ ಮಾಯಾವೃತ್ತಿ ರೂಪವಾದ ಅಹಂ ಬ್ರಹ್ಮಾಸ್ಮಿ ಎಂಬ ಜ್ಞಾನವು ಉಪದೇಶಾದಿಗಳಿಲ್ಲದೆ ಉಂಟಾಗುತ್ತದೆ. ಇಲ್ಲಿ ಸದ್ಗುರುನಾಥ ನೀ ಬ್ರಹ್ಮ ಇದೆಯಪ್ಪ ತತ್ವಮಸಿ ಅಂತೇಳಿಕೆ ಉಪದೇಶ ಮಾಡಿದಾಗ ಈ ಅವಿದ್ಯಾ ವೃತ್ತಿ ಉಳ್ಳಂತ ಜೀವರುಗಳಿಗೆ ಏನಾಗ್ತದ ಅಹಂ ಬ್ರಹ್ಮಾಸ್ಮಿ ಅನ್ನೋ ಜ್ಞಾನ ಆಗ್ತದ. ಆದ್ರೆ ಈಶ್ವರನಿಗೆ ಅಹಂ ಬ್ರಹ್ಮಾಸ್ಮಿ ನೀ ತತ್ವಮಸಿ ಅಂತ ಹೇಳಿಕೆ ಗುರು ಹೇಳೋದು ಬೇಕಾಗಿಲ್ಲ, ಅಹಂ ಬ್ರಹ್ಮಾಸ್ಮಿ ಅಂತ ಇವನು ತಿಳ್ಕೊಳ್ಳೋದು ಬೇಕಾಗಿಲ್ಲ. ತಾನು ಬ್ರಹ್ಮ ಅದಿನಿ ಅನ್ನೋಂತ ಅರಿವು ಅವನಿಗೆ ಸದಾ ಕಾಲ ಇರ್ತದ. ಉಪದೇಶಗಳಿಲ್ಲದೆಯೇ ಈಶ್ವರನಿಗೆ ಅಹಂ ಬ್ರಹ್ಮಾಸ್ಮಿ ಅಂಥೇಳಿ ಆ ಜ್ಞಾನ ಇರ್ತದ, ಅವರಿಗೆ ಯಾವಾಗ್ಲೂ ಇರ್ತದ. ರಾಮಕೃಷ್ಣಾದಿಗಳಿಗೆ ಆವರಣ ಭಂಗ ಮಾಡಿಕೊಳ್ಳುವ ಅವಶ್ಯಕತೆಯೇ ಇಲ್ಲ. ಏಕೆಂದರೆ ಅವರ ಸ್ವರೂಪಕ್ಕೆ ಆವರಣವೇ ಇಲ್ಲ, ನಿರಾವರಣವೇ ಆಗಿರುತ್ತಾರೆ. ಅವರಿಗೆ ಗುರುಗಳ ಬಳಿ ಹೋಗೋ ಅವಶ್ಯಕತೆ ಇಲ್ಲ. ತಾತ್ಪರ್ಯ ಏನಪ್ಪಾ ಅಂತಂದ್ರೆ, ಈ ರೀತಿಯಿಂದ ರಾಮಕೃಷ್ಣಾದಿಗಳಿಗೆ ಜೀವರಿಗಿಂತಲೂ ವಿಲಕ್ಷಣವಾದ ಈಶ್ವರತ್ವವಿರುತ್ತದೆ. ಆದಾಗ್ಯಾದರೂ ಅವರ ಶರೀರಗಳು ಮಾಯಾರಚಿತವಾಗಿರುತ್ತವೆ. ಆದ್ದರಿಂದ ಅವರ ಶರೀರಗಳು ಬ್ರಹ್ಮವಲ್ಲ, ಕಿಂತು ಮಿಥ್ಯಾ ಇರುತ್ತವೆ. ರಾಮಕೃಷ್ಣಾದಿಗಳು ಆವರಣ ಇಲ್ಲಂದ್ರೂ ಸಹಿತ ಮಾಯಾರಚಿತವಾಗಿರುವುದರಿಂದ ಅವರ ಶರೀರಗಳು ಸತ್ಯ ಅಲ್ಲ, ಅವು ಮಿಥ್ಯಾ ಇರುತ್ತವೆ. ರಾಮಕೃಷ್ಣಾದಿಗಳ ಶರೀರ ಬ್ರಹ್ಮ ಅಲ್ಲ, ಮಿಥ್ಯಾ ಇರ್ತಾವ. ಹೀಗಾಗಿ ಏನಾಗ್ತದ, ರಾಮಕೃಷ್ಣಾದಿಗಳ ಶರೀರ ನಮ್ಮ ಕಣ್ಣಿಗೆ ಕಾಣ್ತಾವ, ಕೈಗೆ ಸಿಗ್ತಾವ. ಸ್ಪೆಷಲ್ ಇದ್ದಾಗೂ ಸಹಿತ ಅವು ಬ್ರಹ್ಮ ಅಲ್ಲ. ಮಾಯೆಯು ಉತ್ಪನ್ನ ಮಾಡಿದ ಯಾವ ಅವತಾರಿಕ ಶರೀರಗಳಿರುತ್ತವೆಯೋ ಅವು ಹಸ್ತಪಾದಾದಿ ಅವಯವಗಳ ಸಹಿತವಾಗಿ ಮತ್ತು ರೂಪ ಸಹಿತವಾಗಿ ಮಾಡಲ್ಪಟ್ಟಿರುತ್ತವೆ. ಆದ್ದರಿಂದ ಅವರ ಶರೀರಗಳು ನೇತ್ರೇಂದ್ರಿಯಕ್ಕೆ ವಿಷಯವಾಗುತ್ತವೆ. ಆದರೆ ನೇತ್ರೇಂದ್ರಿಯವು ಬ್ರಹ್ಮವನ್ನು ವಿಷಯ ಮಾಡುವುದಿಲ್ಲ. ಆದ್ದರಿಂದ ನೇತ್ರೇಂದ್ರಿಯ ವಿಷಯವಾಗುವ ದೃಶ್ಯ ಮಿಥ್ಯವಾಗಿರುತ್ತದೆ. ರಾಮಕೃಷ್ಣಾದಿಗಳ ಶರೀರ ನಮ್ಮ ಕಣ್ಣಿಗೇನು ಕಾಣ್ತದೋ ಅದು ಮಿಥ್ಯನೇ ಅದು. ಆದ್ದರಿಂದ ರಾಮಕೃಷ್ಣಾದಿಗಳ ಶರೀರಗಳು ಮಿಥ್ಯವಾಗಿರುತ್ತವೆ, ಸತ್ಯವಾಗಿರುವುದಿಲ್ಲ. ರಾಮಕೃಷ್ಣಾದಿಗಳು ಬ್ರಹ್ಮ ಸ್ವರೂಪ ಅಂತ ಹೇಳಿದ್ದು ಅವರ ಶರೀರವನ್ನು ಕುರಿತು ಹೇಳಿದ್ದಲ್ಲ, ಅವರ ಚೇತನದ ಸಾಮರ್ಥ್ಯವನ್ನು ಕುರಿತು ಹೇಳಿದ್ದು. ಅವರು ಬ್ರಹ್ಮ ಸ್ವರೂಪ ಅಂದ್ರೆ ಅವರ ಚೇತನದ ಸಾಮರ್ಥ್ಯ ಅಂದ್ರೆ ಅವಿದ್ಯಾ ರಹಿತವಾದಂತ ಒಂದು ಸ್ವರೂಪ. ಸದಾ ಕಾಲ ನಾನೇ ಬ್ರಹ್ಮ ಅದೀನಿ ಅನ್ನಂತ ಅರಿವಿರಂತದ ಸಾಮರ್ಥ್ಯ ಏನದಲ್ಲ, ಆ ಸಾಮರ್ಥ್ಯವನ್ನು ಕುರಿತು ಹೇಳಿದ್ದು. ಪ್ರಾರಬ್ಧದ ಅಧಿಪತ್ಯ ಕಾಲ, ಪ್ರಾರಬ್ಧದ ಅಧಿಪತ್ಯ, ಕಾಲದ ಅಧಿಪತ್ಯ, ಅವರದೆಲ್ಲ ಅಧಿಕಾರ ಇರ್ತದ. ನೇತ್ರಾದಿ ಇಂದ್ರಿಯಗಳ ಸಹಾಯದಿಂದ ಬ್ರಹ್ಮಜ್ಞಾನವಾಗುವುದಿಲ್ಲ. ರಾಮಕೃಷ್ಣಾದಿಗಳ ಶರೀರವು ಮಾಯಾರಚಿತವಾಗಿದೆ. ಅವರಿಗೆ ಪ್ರಾರಬ್ಧದ ಅಧಿಪತ್ಯ ಇಲ್ಲ, ಕಾಲದ ಅಧಿಪತ್ಯ ಇಲ್ಲ, ನೇತ್ರಾದಿ ಇಂದ್ರಿಯಗಳ ಸಹಾಯದಿಂದ ಬ್ರಹ್ಮಜ್ಞಾನ ಮಾಡ್ಕೊಳ್ಳಂಗಿಲ್ಲ ಅವರು. ರಾಮಕೃಷ್ಣಾದಿಗಳ ಶರೀರವು ಮಾಯಾರಚಿತವಾಗಿರುತ್ತದೆ, ಕಣ್ಣಿಗೆ ಕಾಣಿಸುತ್ತದೆ. ಕಾಣಿಸುವುದರಿಂದ ಅವರ ಶರೀರ ಬ್ರಹ್ಮವಲ್ಲ, ಅದು ಮಿಥ್ಯವಾಗಿರುತ್ತದೆ. ಮಾಯಾರಚಿತವಾದ ಶರೀರವಾಗಿರುವುದರಿಂದ ಕಣ್ಣಿಗೆ ಕಾಣಿಸುತ್ತದೆ. ಆದರೆ ಕಣ್ಣಿನಿಂದ ರಾಮಕೃಷ್ಣಾದಿಗಳನ್ನ ನೋಡಬಹುದೇ ವಿನಃ ಬ್ರಹ್ಮವನ್ನು ನೋಡುವುದು ಸಾಧ್ಯವಿಲ್ಲ.
ನೇತ್ರೇಂದ್ರಿಯಕ್ಕೆ ವಿಷಯವಾಗಿದ್ದು ಬ್ರಹ್ಮವಲ್ಲ, ಬ್ರಹ್ಮವು ನೇತ್ರೇಂದ್ರಿಯಗಳಿಗೆ ವಿಷಯವಾಗುವುದಿಲ್ಲ. ಈ ರೀತಿ ತಿಳ್ಕೊಂಡು ಏನ್ ಮಾಡ್ಬೇಕಪ್ಪ ಅಂದ್ರೆ ನೇತ್ರೇಂದ್ರಿಯಕ್ಕೆ ಏನೇನು ವಿಷಯ ಆಗ್ತದ ಆ ವಿಷಯಗಳ ಹಿಂದಿರುವಂತ ಅಸ್ಥಿ ಭಾತಿ ಪ್ರಿಯ ಆ ಪರಮಾತ್ಮನೇ ಇರ್ತಾನ. ನಾಮರೂಪಗಳ ಹಿಂದ ಆ ಅಸ್ಥಿ ಭಾತಿ ಪ್ರಿಯ ಸಚ್ಚಿದಾನಂದವನ್ನ ನೋಡಬೇಕು. ಬ್ರಹ್ಮವು ಅಹಂ ಬ್ರಹ್ಮಾಸ್ಮಿ ಎಂಬ ಅಂತಃಕರಣ ವೃತ್ತಿಯಿಂದ ಆವರಣ ಭಂಗವಾದಾಗ ಅದೇ ಸ್ವಯಂ ಪ್ರಕಾಶವಾಗಿ ನಮ್ಮ ಅನುಭವಕ್ಕೆ ಬರುತ್ತದೆ. ಬ್ರಹ್ಮವು ಅಹಂ ಬ್ರಹ್ಮಾಸ್ಮಿ ಎಂಬ ಅಂತಃಕರಣ ವೃತ್ತಿಯಿಂದ ಆವರಣ ಭಂಗವಾದಾಗ ಅದೇ ಸ್ವಯಂ ಪ್ರಕಾಶವಾಗಿ ನಮ್ಮ ಅನುಭವಕ್ಕೆ ಬರುತ್ತದೆ. ಅರ್ಥ ಆಯ್ತರ? ಯಾವಾಗ ಅನುಭವಕ್ಕೆ ಬರ್ತದೆ? ಬ್ರಹ್ಮವು ಅಹಂ ಬ್ರಹ್ಮಾಸ್ಮಿ ಎಂಬ ಯಾರ ವೃತ್ತಿ? ನಮ್ದೇ ವೃತ್ತಿ. ಅದು ಆ ವೃತ್ತಿ ಅಂತಃಕರಣ ವೃತ್ತಿಯಿಂದ ಆವರಣ ಭಂಗವಾದಾಗ ಅದೇ ಸ್ವಯಂ ಪ್ರಕಾಶವಾಗಿ ನಮ್ಮ ಅನುಭವಕ್ಕೆ ಬರುತ್ತದೆ. ನಮ್ಮ ಅಂತಃಕರಣ ವೃತ್ತಿನೇ ಅದೇನಾಗ್ತದೆ? ಅಹಂ ಬ್ರಹ್ಮಾಸ್ಮಿ ಎಂಬ ವೃತ್ತಿಯಿಂದ ಆವರಣ ಭಂಗ ಮಾಡ್ಕೊಂಡು ನಮ್ಮ ಅನುಭವಕ್ಕೆ ಬರ್ತದ ಅಂತ ಈ ರೀತಿ ಹೇಳಿ ಇಲ್ಲಿಗೆ ನಿಂದಿರ್ತಾರೆ. ಮತ್ತೆ ನಾಳೆ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಸಣ್ಣ ರಿವಿಷನ್ ಮಾಡಿ ಮತ್ತೆ ಮುಂದೆ ಹೋಗ್ಬೇಕು. ಬ್ರಹ್ಮ ನೇತ್ರೇಂದ್ರಿಯಕ್ಕೆ ವೇದ್ಯವಾಗುವುದಿಲ್ಲ. ನೇತ್ರೇಂದ್ರಿಯಕ್ಕೆ ಏನು ವೇದ್ಯ ಆಗ್ತದ? ಆ ಮಹಾತ್ಮರ ವಿಗ್ರಹಗಳಾಗ್ಲಿ, ಮಹಾತ್ಮರ ಮೂರ್ತಿಗಳಾಗ್ಲಿ, ಅವರ ಶರೀರಗಳಾಗ್ಲಿ, ಅವು ಬ್ರಹ್ಮ ಅಂತ ನಾವು ಪೂಜಿಸ್ತೀವಲ್ಲ, ಆ ಶರೀರವನ್ನು ಕುರಿತು ಮಾಡುವ ಪೂಜೆ, ಕೊಡುವ ಗೌರವ ಅಲ್ಲ, ಅವರ ಚೇತನಕ್ಕಿರುವ ಸಾಮರ್ಥ್ಯಕ್ಕೆ ನಾವು ಕೊಡುವ ಗೌರವ. ಬಸವಣ್ಣನ ಮೂರ್ತಿ ಪೂಜೆ ಮಾಡ್ತೀವಿ ಅಂತಂದ್ರೆ ಬಸವಣ್ಣನಲ್ಲಿರುವ ಚೇತನಕ್ಕೆ ನಾವು ಕೊಡುವ ಗೌರವ, ಬಸವಣ್ಣನ ಶರೀರಕ್ಕೆ ಅಲ್ಲ ಅಂತ ಅರ್ಥ ಆಯ್ತರ? ಯಾಕೆ ನಾವು ಅವ್ರಿಗೆ ಪೂಜೆ ಮಾಡಬೇಕು ಅಂತಂದ್ರೆ ಅವರಿಗಿಂತ ನಮ್ಮ ಚೇತನ ಅಶಕ್ತವಾಗಿರುವ ಕಾರಣ ನಾವೇನ್ ಮಾಡಬೇಕು? ನಿಮ್ಮ ಹಾಗೆ ನಮ್ಮ ಚೇತನವು ಕೂಡ ಸಶಕ್ತ ಆಗಲಿ ಅಂತ ಪ್ರಾರ್ಥನೆ ಸಲ್ಲಿಸುವುದು ಅಷ್ಟೇ. ಅದಕ್ಕೆ ಇದರ ಮುಂದಿನ ಭಾಗ ನಾಳೆ ನೋಡೋಣ. ಸತ್ಯ ತಿಳಿತ್ರ? ಏನಾರ ಡೌಟ್ ಅವ? ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು, ಯಶಸ್ವಿ ಭವ ಯಶಸ್ವಿ ಭವ. ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ, ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲರಿಗೂ ಶರಣು ಶರಣಾರ್ಥಿಗಳು, ಎಲ್ಲರಿಗೂ ಶರಣು ಶರಣಾರ್ಥಿಗಳು. ಯಾರು ಲೆಫ್ಟ್ ಆಗಬೇಡ್ರಿ. ಕಲ್ಯಾಣಪುರ ವಾರ್ಷಿಕ ಕಾರ್ಯಕ್ರಮ ಮೀಟಿಂಗ್ ತಗೋತಾರ. ಶ್ರೀಯ ಬ್ರಹ್ಮನಿಷ್ಠ ಗುರುಗಳಾದ ಪರಮ ಪೂಜ್ಯ ಸ್ವಾಮೀಜಿಗಳು ವಿಚಾರ ಸಾಗರ ಗ್ರಂಥದಲ್ಲಿನ ಜೀವರು ಮತ್ತು ಈಶ್ವರರ ಬಗ್ಗೆ, ಘಟ ಮತ್ತು ಬ್ರಹ್ಮಜ್ಞಾನದ ಬಗ್ಗೆ ವಿವರವಾಗಿ ತಿಳಿಸಿದ್ದಾರೆ. ಅವರಿಗೆ ಹೃದಯಪೂರ್ವಕ ಧನ್ಯವಾದಗಳು.